ಜನ್ಮಾದ್ಯಸ್ಯ ಯತೋನ್ಭಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಚಕ್ರಂ ಯಸ್ಯ ಭುಜಾಗ್ರಮೇತ್ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಾ ಮಾಲಾ ಯಸ್ಯ ಸ ಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧ ವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ ಸಾಧಕಃ ಬ್ರಹ್ಮಾಂತ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯಾ ಸಂತು ಮೇ ಜನ್ಮ ಜನ್ಮನಿ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ ಭವತಿ ಯದನುಭಾವಾದಿಡಮೋಪಿ ವಾಗ್ಮಿ ಜಡಮಿದಿರಭಿಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಪೃಥು ಚಕ್ರವರ್ತಿಯ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಈ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು, ಕಾರಣ ಪೃಥುರಾಜ ತಾನು ರಾಜ್ಯಭಾರ ಮಾಡಿದ್ದು. ನಾವು ಇವತ್ತು ಹೇಳ್ತೇವೆ ಅವರ ತಂದೆದ್ದೆಲ್ಲ ವರ್ಚಸ್ಸು ಉಂಟು, ಬೇಕಾದಷ್ಟು ಅವರಿಗೆ ಸ್ಟೇಜ್ ಉಂಟು, ಅವರಿಗೆಲ್ಲ ಬ್ಯಾಕ್ ಗ್ರೌಂಡ್ ಗಟ್ಟಿ ಉಂಟು, ಹಾಗಾಗಿ ನಡೆಯಿತು ಅಂತ. ಎಷ್ಟೋ ಸಲ ಬಿಸ್ನೆಸ್ಗಳಲ್ಲಿ ಎಲ್ಲ ಅವರದ್ದೆಲ್ಲ ಸ್ಟೇಜ್ ಗಟ್ಟಿ ಉಂಟು, ಹಾಗಾಗಿ ನಡೆದೋಯ್ತು. ನಾವು ಏನೂ ಇಲ್ಲ, ನಾವು ಈಗ ಸ್ಟಾರ್ಟ್ ಮಾಡಿದ್ದು, ಹಾಗಾಗಿ ಬಹಳ ಕಷ್ಟಪಟ್ಟಿದ್ದೇವೆ ಅಂತ. ಆದರೆ ಪೃಥು ಚಕ್ರವರ್ತಿಯ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ನೋಡಿದ್ರೆ, ವೈನ್ಯನಾಗಿ ಬಂದವ ಅಂದ್ರೆ ವೇನನ ಮಗನಾಗಿ ಬಂದವ. ವೇನ ಇದ್ದಾಗ ಅರಾಜಕತೆ, ಎಲ್ಲರ ಹತ್ರವೂ ಜಪ ಮಾಡಬೇಡಿ, ಪೂಜೆ ಮಾಡಬೇಡಿ ಅಂತ ಹೇಳಿದ. ಋಷಿಗಳೇ ಶಾಪ ಕೊಟ್ಟವನನ್ನು ನಾಶ ಮಾಡುವ ಹಂತಕ್ಕೆ ಬಂತು. ಅಂದ್ರೆ ಏನು ಒಂದು ಪುಣ್ಯಕರ್ಮಗಳು ಇಲ್ಲದೆ ಏನು ಒಂದು ಅರಾಜಕತೆ ಇತ್ತೋ ಅದೆಲ್ಲವೂ ನಡೆದಿತ್ತು. ಭೂಮಿ ಕೂಡ ತಾನು ಫಲ ಕೊಡುವುದನ್ನು ನಿಲ್ಲಿಸಿಬಿಟ್ಲು. ಹಾಗಾಗಿ ಭೂಮಿ ಫಲ ಕೊಡ್ತಾ ಇಲ್ಲ, ಇದ್ದ ದವಸ ಧಾನ್ಯ ಬಿತ್ತಿದ್ರು ಕೂಡ ಸರಿಯಾದ ಫಲ ಕೊಡ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಹೇಳ್ತೇವಲ್ಲ, ಝೀರೋದಿಂದ ಬಂದವರು. ವೇನ ಅಂತಹ ಝೀರೋ ಮಾಡಿದ್ರೆ ಅವನ ಮಗನಾದಂಥ ಪೃಥ್ವಿ ಚಕ್ರವರ್ತಿ ಉತ್ತುಂಗಕ್ಕೆ ಏರಿಸಿ ಈ ಭೂಮಿಗೆ ಪೃಥ್ವಿ ಅಂತ ಹೆಸರನ್ನು ಬರುವ ಹಾಗೆ ಮಾಡಿದ. ಹಾಗಾಗಿ ಅದೊಂದು ದೊಡ್ಡ ಸಂಗತಿ. ಅಂತಹ ಸಂಗತಿಯನ್ನು ಉಂಟು ಮಾಡಿದ್ಯಾ ಅಂತ ಕೇಳಿದ್ರೆ ರಾಜರಾಜೇಶ್ವರ ಅಂತ ಭಗವದ್ ರೂಪ. ಅಂತಹ ಭಗವಂತ ರಾಜರಾಜೇಶ್ವರನಾಗಿದ್ದುಕೊಂಡು ರಾಜ್ಯಭಾರವನ್ನು ಮಾಡಲಿಕ್ಕೆ ಹೊರಟ. ಆಗ ಭೂದೇವಿ ಫಲ ಕೊಡ್ಲಿಲ್ಲ ಅಂತ ಆದಾಗ ಆ ಭೂದೇವಿಯನ್ನು ಓಡಿಸಿಕೊಂಡು ಹೋಗ್ತಾನೆ. ಆಕೆ ಗೋರೂಪವನ್ನು ತಾಳಿ ತಾನು ಪ್ರಾರ್ಥನೆಯನ್ನು ಮಾಡ್ತಾಳೆ, ತಾನು ಗೋವು, ನಾನು ಸ್ತ್ರೀ, ನಾನು ಅಬಲೆ, ನನ್ನನ್ನು ಕೊಲ್ಲಬೇಡ. ಆಗ ಪೃಥು ಹೇಳ್ತಾನೆ, ನೀನು ಯಾಕೆ ನನಗೆ ಫಲ ಕೊಡ್ತಾ ಇಲ್ಲ ಅಂತ. ಭಾಗವತಾದಿ ಗ್ರಂಥಗಳಲ್ಲಿ, ಪದ್ಮಪುರಾಣಾದಿಗಳಲ್ಲಿ ಎಲ್ಲಾ ಕಡೆಯೂ ಪೃಥು ಚರಿತ್ರೆ ಬರುತ್ತೆ. ಅಲ್ಲಿ ಒಂದು ಸಂದರ್ಭದಲ್ಲಿ ಯಾಕೆ ಹೇಳುವ ಮಾತೇನು ಕೇಳಿದ್ರೆ, ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಇವತ್ತು ನಾವು ದೇವರ ಹತ್ರ ಹೇಳ್ತೇವೆ, ನನಗೆ ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು ಅಂತ. ದೇವರು ಕೇಳಿದಂತೆ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ನಮ್ಮ ಹತ್ರ ಉತ್ತರ ಇಲ್ಲ. ಯಾಕೆ ಕೊಡಬೇಕು? ನಾನು ನಿಮ್ಮ ಉಪಕಾರಕ್ಕೋಸ್ಕರ ಅಂತ. ಸರಿ, ನೀವೇನು ಮಾಡಿದ್ರಿ? ಅಷ್ಟು ಕೊಟ್ಟ ನನಗೇನು ಕೊಟ್ರಿ ಅಂತ ಕೇಳ್ತಾರೆ. ಭೂದೇವಿ ಹೇಳ್ತಾಳೆ, ನೀವು ಕೊಟ್ಟ ದವಸ ಧಾನ್ಯವನ್ನು 1000 ಪಟ್ಟು ನಾನು ಹೆಚ್ಚು ಮಾಡಿ ಕೊಟ್ಟೆ ಅಂತ ಇಟ್ಟುಕೊಳ್ಳು. ನೀವೇನು ಮಾಡ್ತೀರಿ? ನೀವು ಉಂಡು ತಿಂದು ತೇಗಿ ಇನ್ನೊಂದಷ್ಟು ಆರಾಮವಾಗಿ ಬದುಕುತ್ತೀರಿ. ಮತ್ತೆ ಏನು ಮಾಡಬೇಕಿತ್ತು? 6ನೇ ಒಂದು ಭಾಗವನ್ನು, ನಮ್ಮ ಸಂಪಾದನೆಯ 6ನೇ ಒಂದು ಭಾಗವನ್ನು ಭಗವಂತನಿಗೆ ಖರ್ಚು ಮಾಡಬೇಕು. ನಾವೇನು ಮಾಡಿದೆವು? ದೇವರಿಗೆ ಕೊಡೋದೇ ಇಲ್ಲ. ಹೆಚ್ಚು ಬಂದ್ರೆ ನಾವು ಹೆಚ್ಚು ಹೆಚ್ಚು ಕೂಡಿರ್ತೇವೆ ಹೊರತು 4 ಸಮಾಜಕ್ಕೆ ಉಪಕಾರಿಯಾಗಿ ಅಂತ 6ನೇ ಒಂದು ಅಂಶ, 6ನೇ ಒಂದು ಅಂಶ ಗವರ್ಮೆಂಟ್ಗೆ ಟ್ಯಾಕ್ಸ್, 6ನೇ ಒಂದು ಅಂಶ ಭಗವಂತನಿಗೆ, ಹೀಗೆ ಖರ್ಚು ಮಾಡಬೇಕು. ಅದು ಮಾಡ್ತಾ ಇಲ್ಲ. ಯಾವಾಗ ನೀವು ದೇವರಿಗೆ ಕೊಡೋದಿಲ್ವ, ಆಮೇಲೆ ನಾನು ಯಾಕೆ ಫಲವನ್ನು ಕೊಡಬೇಕು ಅಂತ. ಆಗ ಪೃಥ್ವಿ ಚಕ್ರವರ್ತಿ ಹೇಳ್ತಾನಂತೆ,
ಇಲ್ಲ, ಇನ್ನು ಮುಂದೆ ನಾವೇನು ಸಂಪಾದನೆ ಮಾಡ್ತೇವೆ, ನೀನೇನು ಭೂದೇವಿ ಕೊಡ್ತಾ ಇದೆಯಲ್ಲ, ಇದರಲ್ಲಿ ಭಗವಂತನಿಗೆ ಒಂದು ಪಾಲು ಹೋಗುವ ಹಾಗೆ ನಾನು ಮಾಡುತ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಭೂದೇವಿ ಸಮೃದ್ಧಿಯನ್ನು ಕೊಟ್ಲು ಅಂತ. ಇದು ನಮಿಗೂ ಕೂಡ ಕೊಡುವ ಎಚ್ಚರಿಕೆ. ಬೇನ ಏನು ಮಾಡಿದ, ನಯೇಷ್ಟವ್ಯಂ ನಹೋತವ್ಯಂ ಅಂತ. ಹೋಮ ಮಾಡಬೇಡಿ, ಪೂಜೆ ಮಾಡಬೇಡಿ, ದಾನ ಮಾಡಬೇಡಿ, ಧರ್ಮ ಮಾಡಬೇಡಿ, ಯಾರಿಗೂ ಕೊಡಬೇಡಿ, ನಾನೇ ದೇವರು ಅಂತ ಹೇಳಿದ. ಹಾಗಾಗಿ ಭೂದೇವಿ ಕೊಡುದು ನಿಲ್ಲಿಸಿಬಿಟ್ಟು. ಭೂದೇವಿ ಯಾವಾಗ ಕೊಡ್ತಾಳೆ, ಕೊಟ್ಟ ಸಂಪತ್ತನ್ನು ಭಗವಂತನಿಗೆ ನೀವೊಂದು ಅಂಶ ಕೊಟ್ರೆ ಅದನ್ನು ಅನಂತ ಮಾಡುವುದಕ್ಕೋಸ್ಕರ ಭೂದೇವಿ ಕೊಡ್ತಾಳೆ. ಹಾಗಾದ್ರೆ ಇವತ್ತು ನಮಗೆ ಸಂಪತ್ತು ಇಲ್ಲ ಹೇಳಿದ್ರೆ ನಾವು ಆ ಸಂಪತ್ತನ್ನು ಭಗವಂತನಿಗೆ ಕೊಡ್ಲಿಲ್ಲ ಅಂತ ಅರ್ಥ. ಗರುಡ ಪುರಾಣ ಹೇಳ್ತದೆ, ಜನ್ಮಾಂತರದಲ್ಲಿ ನೀವು ದಾನ ಧರ್ಮ ಇತ್ಯಾದಿಗಳೆಲ್ಲ ಮಾಡಿತು ಅಂತಾದ್ರೆ ಮಾತ್ರ ಭಗವಂತ ಈ ಸಲ ನಿಮಗೆ ಸಂಪತ್ತು ಕೊಡ್ತಾನೆ. ನೀವು ಈ ಸಲ ಕೊಟ್ಟದ್ದನ್ನು ಭಗವಂತನಿಗೋ ಸಮಾಜಕ್ಕೂ ಕೊಡದೇ ಇದ್ರೆ ಬರುವ ಸಲ ಅಂತೂ ಖಂಡಿತ ಕೊಡೋದಿಲ್ಲ. ಅಲ್ಲ, ನಾವೇ ನೋಡ್ತೇವೆ, ಇವತ್ತು ಒಳ್ಳೆ MP ಅಥವಾ ಒಳ್ಳೆ ಪ್ರಧಾನಮಂತ್ರಿಯನ್ನು ಕೂರಿಸ್ತೇವೆ ಅಂತ ಇಟ್ಕೊಳ್ಳುವ, ಅವನಿಗೆ 5 ವರ್ಷ ಬಾಯಿದೆ ನಮ್ಮದು, ಅವ ಸರಿ ಕೆಲಸ ಮಾಡ್ಲಿಲ್ಲ, ಏನು ನೀವೇ ಓಟ ಹಾಕೋದಿಲ್ಲ, ಅವ್ರು ಪ್ರಯೋಜನ ಇಲ್ಲ, ಅವನು ಕೆಳಗಿಳಿಸುವ ಅಂತ ಇನ್ನೊಬ್ಬರನ್ನು ಕೂತ್ಕೊಳ್ತೀವಿ. ನಾವೇ ಅವಕಾಶ ಕೊಟ್ಟಾಗ ಒಳ್ಳೆ ಕೆಲಸ ಮಾಡದಿದ್ರೆ ನಾವೇ ಕೂರಿಸೋದಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಇನ್ನೊಂದ್ಸಲ ಅವಕಾಶವನ್ನು ಕೊಡ್ತೇವೆ. ಭಗವಂತನು ಹಾಗೆ ನಮಗೆಲ್ಲ ಕೊಟ್ಟು ನೋಡ್ತಾನೆ. ಕೊಟ್ಟಾಗ ಭಗವಂತನಿಗೆ ಕೊಟ್ರೆ ಇನ್ನೊಂದಿಷ್ಟು ಅವಕಾಶ ಕೊಡ್ತಾನೆ. ಕೊಡ್ಲಿಲ್ವಾ, ನಿಂಗೆ ಯಾಕೆ ಕೊಡಬೇಕು, ಕೊಟ್ರು ನೀವು ಯಾರಿಗೂ ಕೊಡೋದಿಲ್ಲ, ನಿಂಗೆ ಕೊಟ್ರೆ ಬಿಟ್ರೆ ಭಗವಂತ ಕೊಡೋದಿಲ್ಲ. ಈ ಭೂದೇವಿ ಹೇಳುವ ಮಾತು, ನೀವು ನನಗೆ ಕೊಟ್ಟ ವಸ್ತು ನಾನು ನಿಮಗೆ ಅನಂತ ಮಾಡಿ ಕೊಡ್ತೇನೆ ಭೂಮಿಯಲ್ಲಿ, ಆಗ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀರಾ, ನಾನು ನಿಮಗೆ. ಈ ಕಾನ್ಸೆಪ್ಟ್ ಹಿಂದೆ ಇತ್ತು. ಎಲ್ಲಿ, ಮನೆಯಲ್ಲಿ ಬೆಳೆದಂತಹ ಒಂದು ಅಲಸಂಡೆ ಇರಬಹುದು, ಒಂದು ಚಿಕ್ಕ ಗುಳ್ಳ ಇರಬಹುದು, ಮನೆಯಲ್ಲಿ ಬೆಳೆಸಿದ ಹಲಸು ಇರಬಹುದು, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಯೇ ಅದನ್ನು ಉಪಯೋಗ ಮಾಡ್ತಾ ಇದ್ರು. ಇದು ಹೊಸ ಫಲ ಅಂತ ಭಗವಂತನಿಗೆ ಅರ್ಪಣೆ ಮಾಡಿ. ಈಗ ಭಗವಂತನಿಗೆ ಕೊಡುವ ಒಂದು ಕಾನ್ಸೆಪ್ಟೇ ಹೋಯಿತು. ಒಳ್ಳೆ ಬಟ್ಟೆ ಹಾಕಿಕೊಂಡ್ರೆ ಅದನ್ನು ದೇವರಿಗೆ ಕೊಟ್ಟು ದೇವರಿಗೆ ಉಡಿಸಿ ಆ ಸೀರೆಯನ್ನು ನಾವು ಉಟ್ಕೊಳ್ಳೋದು ಅಲ್ಲ. ಈಗ ಮಡಿಗೆ ಬರೋದಿಲ್ಲ ಶರ್ಟ್ ಪ್ಯಾಂಟ್ಗಳೆಲ್ಲ ಹಾಕಿದಾಗ, ಕೊನೆಗೆ ಏನು ಕೇಳಿದ್ರೆ ನಾವೇ ಅದನ್ನು ಧಾರಣೆ ಮಾಡಿಕೊಂಡು ಭಗವಂತನಿಗೆ ನಮಸ್ಕಾರ ಮಾಡುದು ಅಂತ ಅದರ ಮುಂದಿನ ಭಾಗದಲ್ಲಿ ಬಂತು. ಈಗ ಅದೂ ಹೋಯಿತು. ಮತ್ತೇನಾಯ್ತು ಕೇಳಿದ್ರೆ, ಹೊಸ ಬಟ್ಟೆಯನ್ನು ಧಾರಣೆ ಮಾಡಿತು ಕೇಳಿದ್ರೆ ನ್ಯೂ ಪಿಂಚ್ ಅಂತ ಎಲ್ಲ ಪಿಂಚ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಚಿವುಟ್ಲಿಕ್ಕೆ ಶುರು ಮಾಡಿದ್ರೆ ಹೊರತು ಅದು ಭಗವಂತನಿಗೆ ಕೊಟ್ಟದ್ದು ಅಂತ ಆಲೋಚನೆಯೇ ಬರಲಿಲ್ಲ. ಹಾಗಾಗಿ ಭಗವಂತ ಕೊಡುವುದು ನಿಲ್ಲಿಸಿ ಬಿಡ್ತಾನೆ. ಹಾಗಾದ್ರೆ ಭಗವಂತನಿಗೆ ನಾವು ಕೊಟ್ರೆ ಭಗವಂತ ಅದನ್ನು ಅನಂತ ಮಾಡಿ ಕೊಡ್ತಾನೆ. ಹಾಗಾಗಿ ನೀವು ನನಗೆ ಕೊಡ್ತೀರಿ ಅಂತಾದ್ರೆ ನಾನು ಸಸ್ಯ ಸಮೃದ್ಧಿಯನ್ನು ಉಂಟು ಮಾಡುತ್ತೇನೆ ಅಂತ ಭೂದೇವಿ ಹೇಳ್ತಾಳೆ. ಆದ್ರೆ ಇದೇ ಪ್ರಕರಣದಲ್ಲಿ ಆಕೆ ಏನು ಹೇಳ್ತಾಳೆ, ನನ್ನಲ್ಲಿ ಬಿದ್ದಂತಹ ಮಳೆ ನೀರು ಎಲ್ಲ ಸಮುದ್ರಕ್ಕೆ ಹರಿದು ಹೋಗ್ತಾ ಉಂಟು, ಫಲವತ್ತತೆ ಆಗ್ತಾ ಇಲ್ಲ ಭೂಮಿ, ಯಾಕೆ, ನೀರು ನಿಲ್ತಾ ಇಲ್ಲ. ಹಾಗಾದ್ರೆ ನೀರು ನಿಲ್ಲುವ ಹಾಗೆ ನೀವು ಮಾಡಿ. ಏನು, ಬೆಟ್ಟ ಗೊಡ್ಡಗಳಾಗಿದ್ದಾರೆ, ಓರೆಗಳುಂಟು, ಎಲ್ಲ ಇಳಿದು ಹೋಗ್ತದೆ, ಸಮತಟ್ಟು ಮಾಡು ಅಂತ. ಸರಿ ಅಂತ ಪೃಥು ಚಕ್ರವರ್ತಿ ತನ್ನ ಬಿಲ್ಲಿನಿಂದ ಅದನ್ನು ಹದ ಮಾಡಿ ಬೆಟ್ಟವನ್ನೆಲ್ಲ ಪುಡಿ ಮಾಡಿ ಕಲ್ಲನ್ನೆಲ್ಲ ತರಿದು ತಾನು ಲೆವೆಲ್ ಮಾಡ್ತಾನೆ. ಅಂದ್ರೆ ತಟ್ಟು ಮಾಡ್ತಾನೆ. ಮಳೆ ನೀರು ಇಂಗುವ ಹಾಗೆ ಮಾಡಿದ, ಇಂಗು ಗುಂಡಿಗಳ ಮೂಲಕ. ಹಾಗಾಗಿ ಗದ್ದೆಯಲ್ಲಿ ಎಲ್ಲ ನೀರು ನಿಂತಿತು. ನೀರು ನಿಂತದ್ರಿಂದ ಭೂಮಿ ಫಸಲಾಯಿತು, ಒಳ್ಳೆ ಸಂಪತ್ತು ಬಂತು. ಕೊಟ್ಟರು ತೆಕೊಳ್ಳಿಕ್ಕೆ ಗೊತ್ತಬೇಕು. ಅದಕ್ಕೋಸ್ಕರ ಇವರು ಏನು ಮಾಡ್ತಾರೆ, ನೀನು ಗೋರೂಪದಲ್ಲಿ ತಾಳಿದ್ಯಲ್ಲ, ಕರುವನ್ನಾಗಿ ನಾವಿದನ್ನು ಕರಿತೇವೆ ಅಂತ ಹೇಳಿ ಭಯಂಬುವ ಮನುವನ್ನು ಅಲ್ಲಿ ಕರುವನ್ನಾಗಿ ಮಾಡಿ ಸಂಪತ್ತನ್ನು ಕರೀಲಿಕ್ಕೆ ಆರಂಭ ಮಾಡ್ತಾರೆ, ಸಂಪಾದನೆ ಮಾಡ್ಲಿಕ್ಕೆ. ಹಾಗೆ ಇಲ್ಲಿ ಹೇಳ್ತಾರೆ, ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸಂಪಾದನೆ ಮಾಡಿದ್ರು, ಅದನ್ನು ಸಂಗ್ರಹಿಸಿದ್ರು ಅಂತ ಹೇಳ್ತಾ, ಪದ್ಮಪತ್ರೇ ಪುನರ್ದೋಗ್ಧ ಗಂಧರ್ವೈ ಸಾಪ್ಸರೋ ಗಣೈ ವತ್ಸಂ ಚಿತ್ರರಥಂ ಕೃತ್ವ ಶುಚೀನ್ ಗಂಧಾನ್ ನರರ್ಷಭ ಅಂತ ರಾಜನನ್ನು ವೈಶಂಪಾಯನನ್ನು ಕುರಿದು ಹೇಳ್ತಾರೆ. ಅಪ್ಸರಾಗಣಗಳಿಂದ ಕೂಡಿದ ಗಂಧರ್ವರು ವಸುಂಧರೆಯನ್ನು ಕರೆದ್ರು. ವಸುಂಧರ ಅಂದ್ರೆ ಭೂಮಿ, ಸಂಪತ್ತುಳ್ಳಂತಹ ಭೂಮಿ. ಯಾರ್ಯಾರು ಎಷ್ಟೆಷ್ಟೋ ಜನ ಅದನ್ನು ಉಪಯೋಗ ಮಾಡಿದ್ದಾರೆ. ಆದ್ರೂ ಕೂಡ ಇದು ಭತ್ತದಂತಹ ಒಂದು ಪಾತ್ರ, ಹಾಗಾಗಿ ಕರೆದಿದ್ದಾರೆ. ಕರೆಯುವ ಪಾತ್ರೆ ಯಾವುದು ಕೇಳಿದ್ರೆ ಪದ್ಮಪತ್ರೆ, ಕಮಲದ ಎಲೆಯಲ್ಲಿ ಕರೆದ್ರು. ರಾಜನಾದ ಚಿತ್ರರಥ ಇದ್ದಾನಲ್ಲ, ಅವ ಕರು ಆಗಿ ಅದನ್ನು ಕರೆಯುತ್ತಾನೆ. ಬಂದದ್ದು ಏನು ಇವರಿಗೆ ಕೇಳಿದ್ರೆ, ಶುಚಿಯಾದಂತಹ ಹರಿಗಂಧಗಳನ್ನು ಬಯಸಿದ. ಸಾಪ್ಸರೋಗಣಿ ಪುನರ್ದೋಗ್ಧ ಅಂದ್ರೆ ಶುಚಿಯಾದಂತಹ ಯಾವ ಭಗವಂತನಿಗೆ ಅರ್ಪಣೆ ಮಾಡುವಂತ ಪರಿಮಳ ದ್ರವ್ಯಗಳೆಲ್ಲ ಉಂಟಲ್ಲ, ಅದು ಬಂತು. ಹಾಗಾದ್ರೆ ಗಂಧರ್ವರು
ನಮ್ಮ ಲೆಕ್ಕದಲ್ಲಿ ಹೇಳಿದ್ರೆ ಕಾಸ್ಮೆಟಿಕ್ ಪದಾರ್ಥಗಳು ಅದೆಲ್ಲವನ್ನೂ ಕೂಡ ಇವರು ಸಂಗ್ರಹ ಮಾಡಿದ್ರು. ಅಲ್ಲಿ ಗಮನಿಸಬೇಕು, ಭಗವಂತನಿಗೆ ಉಪಯೋಗ ಆಗುವಂತ ಪರಿಮಳ ದ್ರವ್ಯಗಳು, ಇವತ್ತು ಏನೆಲ್ಲ ಪರಿಮಳ ದ್ರವ್ಯಗಳು ಉಂಟು ಅದು ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನು ನಾವು ಧಾರಣೆ ಮಾಡಬೇಕು. ತ್ವಯೋಪಭಕ್ತ ಸೃಗಂಧ ವಾಸೋಲಂಕ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಉದ್ದವ ಹೇಳುವ ಮಾತು ಭಾಗವತದಲ್ಲಿ. ನೀನು ಉಪಯೋಗಿಸಿದ ವಸ್ತುಗಳನ್ನು ನಾವು ಮತ್ತೆ ಮತ್ತೆ ಧಾರಣೆ ಮಾಡ್ತೇವೆ. ಬಟ್ಟೆ, ಮಾಲೆ, ಪರಿಮಳ ದ್ರವ್ಯಗಳು ಎಲ್ಲವೂ ಕೂಡ. ಅದರಿಂದ ಏನಾಗತ್ತೆ ಕೇಳಿದ್ರೆ ನಮ್ಮ ಮಾಯೆ ತರಿದು ಹೋಗತ್ತೆ, ನಾಶ ಆಗಿ ಹೋಗತ್ತೆ. ಕೃಷ್ಣನಿಗೆ ಒಂದು ಗಂಧ ಕೊಟ್ರೆ ಎಷ್ಟು ಪುಣ್ಯ ಅಂತ ಹೇಳಿದ್ರೆ, ನಮಗೆ ತ್ರಿವಕ್ರೆಯ ಕಥೆಯೇ ಸಾಕು. 3 ವಕ್ರೆ ಅಂದ್ರೆ 3 ರೀತಿ ಬೆಂಟಾಗಿದ್ದಾಳೆ. ನೋಡ್ಲಿಕ್ಕೆ ಆಕ್ಚುಲಿ ಚಂದದ ಹುಡುಗಿ ಅವಳು, ಆದ್ರೆ 3 ಕಡೆ ಬೆಂಟಾಗಿ ಅವಳನ್ನು ತ್ರಿವಕ್ರೆ ಅಂತ ಕರೆದ್ರು ಸೈರಂಧ್ರಿ. ಕೊನೆಗೆ ಏನಾಗ್ತಾಳೆ, ಕೃಷ್ಣ ಬರ್ತಾನೆ. ಪ್ರಥಮ ಬಾರಿಗೆ ಮಥುರಾ ನಗರಕ್ಕೆ ಪ್ರವೇಶ ಆಗುವಾಗ ಕಂಸನಿಗೋಸ್ಕರ ಅಂತ ಹಿಡ್ಕೊಂಡಂತಹ ಗಂಧದ ಪಾತ್ರೆಗಳು, ಪರಿಮಳ ದ್ರವ್ಯಗಳೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಕೃಷ್ಣ ಬಲರಾಮರು ಕೇಳ್ತಾರೆ, ಏನದು ಅಂತ. ಅದು ಗಂಧಪ್ಪ, ಅದು ಪರಿಮಳ ದ್ರವ್ಯ, ಅದು ಅತ್ತರು, ಇದು ಮೇಕೆ ಹಚ್ಚುದು, ಹಾಗೆ ಹೀಗೆ ಹೇಳುವಾಗ ಕೃಷ್ಣ ಕೇಳ್ತಾನೆ, ನನಗೆ ಕೊಡ್ತೀಯಮ್ಮ ಅಂತ. ಅಯ್ಯೋ ಕೃಷ್ಣ, ನೀನು ದೇವರು, ನಿನಗೆ ಕೊಡದ ಈ ದ್ರವ್ಯಗಳು ಯಾರಿಗೋಸ್ಕರ? ಕೃಷ್ಣಾರ್ಪಣ ಅಂತ ಕೊಟ್ಟು ಹಿಡ್ಕೊಂಡು ಹೋದದ್ದು ಯಾರಿಗೆ ಅಂತ ಹೇಳಿ, ರಾಜನಿಗೆ, ಕಂಸನಿಗೆ. ಒಂದು ವೇಳೆ ಅವನಿಗೆ ಕೊಡಬೇಕಾದ ದ್ರವ್ಯವನ್ನು ಕೊಡದೆ ಇನ್ನೊಬ್ಬರಿಗೆ ಕೊಟ್ರೆ ತಲೆ ತೆಗಿತಾನೆ ಅವ, ಗೊತ್ತು. ಯಾಕೆ? ಅವ ಸತ್ತು ಪ್ರಜೆ ಅಲ್ಲ ಅವನು. ಯಾರು? ಕಂಸ, ದುಷ್ಟ ರಾಜ. ಅವನು ದುಷ್ಟ ರಾಜ ಅಂತ ನಿನಗೆ ಗೊತ್ತಾಗುವುದು ಹೇಗೆ ಕೇಳಿದ್ರೆ, ಕೃಷ್ಣನೇ ನಮ್ಮ ತೋರಿಸಿಕೊಟ್ಟಿದ್ದಾನೆ. ಪೂತನಿ, ಶಕಟಾಸುರ, ಧೇನುಕಾಸುರ ಎಲ್ಲರನ್ನು ಕೂಡ ಕಳಿಸಿದವ ಅವ. ಆದ್ರೂ ಕೃಷ್ಣನ ಎದುರು ಇವರು ಏನೂ ಅಲ್ಲ ಎನ್ನುವ ಭಾವದಿಂದ ಅವರು ಗಂಧವನ್ನು ಅರ್ಪಣೆ ಮಾಡಿದ್ದಕ್ಕೆ ಕೃಷ್ಣ ಮಾಡಿದ್ದೇನು ಗೊತ್ತಾ? ಅವಳನ್ನು ಕಾಲಿ ಗದ್ದದಿಂದ ಎತ್ತಿ ಕಾಲನ್ನು ಒತ್ತಿ ಒಂದೇ ಕ್ಷಣದಲ್ಲಿ ಸರಿ ಮಾಡಿ ಬಿಟ್ಟ. ಮರ್ಮ ಚಿಕಿತ್ಸೆ ಅಂತ ಇದೆ, ಕೆಲವು ಪಾಯಿಂಟ್ ಅಲ್ಲಿ ಒತ್ತಿದ್ರೆ ಅದು ಕರೆಕ್ಟ್ ಆಗಿ ಬಿಡ್ತದೆ ಅಂತ. ಹಾಗೆ ಮಾಡಿ ಅವಳ ವಕ್ರತನವನ್ನು ತೆಗೆದು ಅವಳಿಗೆ ಅನುಗ್ರಹ ಮಾಡಿದ. ಎಷ್ಟು ಅನುಗ್ರಹ ಹೇಳಿದ್ರೆ, ಮುಂದೊಂದು ದಿನ ಬಂದು ಆಕೆಯ ಸಂಘವನ್ನು ಸೇರಿ ಆಕೆಗೆ ಒಂದು ವಿಶೋಕ ಎನ್ನುವಂತ ಮಗನನ್ನು ಕೊಟ್ಟು ಬಿಡ್ತಾಳೆ. ಅವನೇ ಮುಂದೆ ಭೀಮಸೇನನ ಸಾರಥಿಯಾಗಿ ಬಿಡ್ತಾನೆ. ಕೃಷ್ಣ ಅರ್ಜುನನಿಗೆ ಸಾರಥಿ ಆದ್ರೆ, ಕೃಷ್ಣನ ಮಗ ಭೀಮಸೇನನಿಗೆ ಸಾರಥಿ. ನೋಡಿ ಎಂಥದ್ದು, ಒಂದು ಗಂಧವನ್ನು ಕೊಟ್ಟದ್ದು ಕೃಷ್ಣನಿಗೆ. ಹಾಗಾದ್ರೆ ಕೃಷ್ಣನಿಗೆ ಗಂಧವನ್ನು ಕೊಟ್ರೆ ಜನ್ಮ ಜನ್ಮಾಂತರದ ಕರ್ಮವನ್ನು ಕಳೀತಾನೆ ಆತ. ಇವಳು ತ್ರಿವಕ್ರೆ ಆದದ್ದು ಯಾಕೆ? ಜನ್ಮಾಂತರದಲ್ಲಿ ಮಾಡಿದ ಯಾವುದೋ ಒಂದು ದೋಷಕ್ಕೆ. ಆ ದೋಷದ ಪರಿಮಾರ್ಜನೆಯನ್ನು ಇಲ್ಲಿ ಮಾಡ್ತಾರೆ. ಆದ್ದರಿಂದ ಎಷ್ಟೆಲ್ಲ ವ್ಯವಸ್ಥೆಗಳು ಉಂಟು ಶಾಸ್ತ್ರಗಳಲ್ಲಿ ಅಂತ ಗಮನಿಸಬೇಕು. ಹೀಗೆ ಇಲ್ಲಿ ಹೇಳ್ತಾರೆ, ಅಂತಹ ಗಂಧ ಅದು ಬಂತು, ಅದು ಭಗವಂತನ ಪೂಜೆಗೆ ಅದು ವಿನಿಯೋಗ ಆಗಬೇಕು ಎನ್ನುವ ದೃಷ್ಟಿಯಿಂದ ಅಂತ ಕೊಡ್ತಾರೆ. ತೇಷಾಂ ವಿಶ್ವಾವಸುಶ್ಚಾಸಿ ದೋಗ್ಧ ಭರತ ಸತ್ತಮ ಗಂಧರ್ವ ರಾಜ ಅತಿಬಲ ಮಹಾತ್ಮ ಸೂರ್ಯ ಸನ್ನಿಭ. ಭರತ ಶ್ರೇಷ್ಠ ಅಂತ ಕರೆದು, ಇನ್ನು ವಿಶ್ವಾವಸು ಅಂತ ವ್ಯಕ್ತಿ ಅಂತ ಅವ ಕರೆಯುವವನ ಆಯ್ದ. ಈ ವಸ್ತುಗಳನ್ನೆಲ್ಲ ಅವನಾದ್ರೂ ಕೂಡ ಹೇಗೆ ಇದ್ದ ಕೇಳಿದ್ರೆ, ಗಂಧರ್ವರಾಜ ಅತಿಬಲ ಮಹಾತ್ಮ ಸೂರ್ಯ ಸನ್ನಿಭ ಅಂತ ಹೇಳ್ತಾರೆ. ಗಂಧರ್ವರ ರಾಜನಾಗಿದ್ದ. ಚಿತ್ರರಥ ಕರುವಾಗ ಇವ ಕರೆದವನಾದ, ಆದ್ರೆ ಸರ್ವಸಮರ್ಥನಾಗಿದ್ದು ಸೂರ್ಯ ಸದೃಶವಾದಂತಹ ಕಾಂತಿ ಅವನತ್ರ ಇತ್ತು ಅಂತ ಹೇಳ್ತಾನೆ. ಹಾಗಾಗಿ ಗಂಧರ್ವರಿಗೆಲ್ಲ ರಾಜನಾಗಿದ್ದವ, ಅಂತಹ ಸಾಮರ್ಥ್ಯ ಅವನಿಗೆ ಇತ್ತು. ಶೈಲೈಶ್ಚ ಶ್ರೂಯತೆ ದುಗ್ಧ ಪುನರ್ದೇವಿ ವಸುಂಧರ ಔಷಧಿರ್ವೈಹಿ ಮೂರ್ತಿಮತಿ ರತ್ನಾನಿ ವಿವಿಧಾನಿಜ. ಮತ್ತೆ ಪರ್ವತಗಳೆಲ್ಲ ಸೇರಿ ವಸುಂಧರೆಯನ್ನು ಕರೀಲಿಕ್ಕೆ ಆರಂಭ ಮಾಡಿ. ಅಂದ್ರೆ ಈಗ ವ್ಯವಸ್ಥೆ ಬೇರೆ ಆಯ್ತು, ಪರ್ವತಗಳೆಲ್ಲ ಭೂಮಿಯನ್ನು ಕರೀಲಿಕ್ಕೆ ಆರಂಭ ಮಾಡಿ. ಏನಾಯ್ತು ಕೇಳಿದ್ರೆ, ಇವ್ರು ಏನು ಕರ್ತರು ಕೇಳಿದ್ರೆ, ಅನೇಕ ವಿಧವಾದಂತ ಔಷಧಿಗಳು, ವಿವಿಧವಾದಂತ ರತ್ನಗಳು ಅದೆಲ್ಲವೂ ಕೂಡ ಧರೆಯಿಂದ ದೊರಕಿತು. ಅದು ಹೇಗೆ ಅಂತ ಕೇಳಿದ್ರೆ, ಹಾಲಿನ ರೂಪದಲ್ಲಿ ಅಂತ ಕರೀತಾರೆ. ಹೇಗೆ ಹಾಲು ಬರುತ್ತದೋ ಅದೇ ರೀತಿಯಾಗಿ ದರದಿಂದ ಹಾಲು ಬಂದಂತೆ ಭೂಮಿಯಿಂದ ಇಂತಹ ರತ್ನಗಳು, ಔಷಧಿಗಳು ಅದು ಹೊರಗೆ ಬರಲಿಕ್ಕೆ ಆರಂಭ ಆಯಿತು. ಹಾಗಾದ್ರೆ ಭೂಮಿಯಲ್ಲಿ ಬಹಳ ಸಂಪತ್ತಿದೆ, ಅದನ್ನು ಕರೀಲಿಕ್ಕೆ ಗೊತ್ತಬೇಕು, ಅದನ್ನು ಉಪಯೋಗ ಮಾಡಲಿಕ್ಕೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಔಷಧಿಗಳು ಅಂದ್ರೆ ಹೇಳಿದ್ರೆ ಔಷಧಯ ಫಲಪಾಕ ಅಂತ, ಅದು ಬೆಳೆದ ನಂತರ ಅದನ್ನು ತುಂಡು ಮಾಡಿದ್ರೆ ಅದಕ್ಕೆ ಔಷಧಿಗಳು ಅಂತ ಕರೀತಾರೆ. ಹಾಗಾಗಿ ಅಂಥದ್ದು ಬಂತು. ಅಂದ್ರೆ ನಮ್ಮ ಅಕ್ಕಿ, ರಾಗಿ, ಆಮೇಲೆ ಬಾಳೆಕಾಯಿ ಇದೆಲ್ಲವೂ ಕೂಡ ಔಷಧಿಗಳು.
ನಮಗೆ ಔಷಧಿ ಹೇಳಿದ್ರೆ ಮೆಡಿಸಿನ್ ಅಂತ ಅರ್ಥ ಆಗತ್ತೆ. ಫಲಪಾಕ ಅಂತ ಫಲ ಬಂದ ನಂತರ ತುಂಡು ಮಾಡುವಂತದ್ದುಂಟಲ್ಲ, ಇದು ಔಷಧಿ. ವತ್ಸಸ್ತು ಹಿಮವಾನಾಸಿ ದೋಗ್ಧ ಮೇರುರ್ಮಹಾಗಿರಿ ಪಾತ್ರಂತು ಶೈಲಮೇವಾಸಿ ತೇನ ಶೈಲ ವಿವರ್ಧಿತಾ. ಇನ್ನು ಯಾರು ಕರು ಅಂತ ಕೇಳಿದ್ರೆ ಪರ್ವತಗಳೆಲ್ಲ ಕರ್ದ ಹೌದು, ಆದ್ರೆ ಅದರದ್ದು ಕರು ಯಾರು ಕೇಳಿದ್ರೆ ಹಿಮವತ್ ಪರ್ವತ, ಹಿಮವಂತ ಅಂತ ಹೇಳ್ತಾರೆ. ಅವನು ಮೇರು ಪರ್ವತ, ದೊಡ್ಡ ಪರ್ವತ ಮೇರು ಪರ್ವತ. ಕರು ಯಾರು ಕೇಳಿದ್ರೆ ಹಿಮವತ್ ಪರ್ವತ ಕರ್ದ. ಕರ್ದದ್ದು ಪಾತ್ರೆ ಯಾವುದು ಕೇಳಿದ್ರೆ ಪರ್ವತವೇ ಪಾತ್ರೆ ಅಂತ ಹೇಳಿ. ಪಾತ್ರಂತೂ ಶೈಲಮೇವಾಸಿ, ಶೈಲ ಅಂದ್ರೆ ಬೆಟ್ಟ, ಅದು ಪಾತ್ರ ಆಗಿತ್ತು. ಹಾಗಾಗಿ ಎಲ್ಲ ಹಾಲಿನಿಂದ ಏನಾಯ್ತು ಮುಂದೆ ಕೇಳಿದ್ರೆ ಬೆಟ್ಟಗಳೆಲ್ಲ ಬೆಳೆಯಲ್ಪಟ್ಟವು. ವಿವರ್ಧಿತಾ ಶೈಲಾ, ಅದರಿಂದ ಇನ್ಕ್ರೀಸ್ ಆಯ್ತೆ ಹೊರತು ಡಿಕ್ರೀಸ್ ಆಗಿಲ್ಲ. ಕೆಲವು ವಿಚಿತ್ರ, ಕರ್ದಾಗೆ ಖಾಲಿ ಆಗ್ತದೆ ಕೇಳಿದ್ರೆ ಇಲ್ಲ, ಜಾಸ್ತಿ ಆಯ್ತು. ತುಳಸಿ ಗಿಡ ಉಂಟು, ನೀವು ದಿನಾ ತುಳಸಿ ಚಿವುಟ್ತಾ ಇದ್ರೆ ಕುಯ್ತಾ ಇದ್ರೆ ಒಳ್ಳೆ ಚಿಗುರ್ತದೆ. ತುಳಸಿ ತೆಗೆದ್ರೆ ಖಾಲಿ ಆಗ್ತದೆ ಅಂತ ನೀವು ಹಾಗೆ ಇಟ್ಟುಬಿಡಿ ಅಂತೆ, ಕದ್ರೆ ಜಾಸ್ತಿ ಆಗಿದ್ದು ತುಳಸಿ ಗಿಡಿಸಿ ಸತ್ತೇ ಹೋಗ್ತದೆ. ಹಾಗಾಗಿ ಅದನ್ನು ಕೆಳಿತಾ ಇದ್ರೆ ಚಿವುಟುತ್ತಾ ಇದ್ರೆ ಅವುಗಳು ಚಿಗುರ್ತದೆ ಹೇಗೋ ಹಾಗೆ ಕರಿತಾ ಇದ್ದಾಗ ಪರ್ವತಗಳು ಬೆಳೆದವೇ ಹೊರತು ಕ್ಷಯ ಆಗ್ಲಿಲ್ಲ. ದುಗ್ಧೇಯಂ ವೃಕ್ಷವೀರದ್ಭಿ ವೀರುದ್ಭಿ ಶ್ರೂಯತೆ ಚ ವಸುಂಧರ ಪಾದಾಶ ಪತ್ರಮಾದಾಯ ವೃದ್ಧಂ ಚಿನ್ನ ಪ್ರರೋಹಣಂ ದುದೋ ಸ್ಥಾನೋ ವತ್ಸಃ ಪಕ್ಷೋ ಅಭವಂತಃ. ೇಯಂ ಧಾತ್ರಿ ವಿಧಾತ್ರಿ ಚ ಭಾವನಾಟ ಲೋಕಪಾವನಿ ಸರ್ವಕಾಮನಿಧಾತೋತ್ರಿ ಸತ್ಯಂ ಪ್ರಣೋಹಿಣಿ. ವಸುಂಧರೆಯನ್ನು ಮತ್ತೆ ಕರೀತಾರೆ. ವಸುಂಧರೆ ಅಂದ್ರೆ ಭೂಮಿಯನ್ನು. ಯಾವುದರಿಂದ ಅಂತ ಹೇಳಿದ್ರೆ ಹಾಗೆ ಹೇಳ್ತಾರೆ, ಮರ ಮತ್ತೆ ಬಳ್ಳಿಗಳು ಅಂತ ಹೇಳ್ತಾರೆ. ಮರ ಮತ್ತೆ ಬಳ್ಳಿಗಳು, ಬೆಟ್ಟ ಆಯ್ತು, ಈಗ ಮರ ಬಳ್ಳಿಗಳು. ಹಾಗಾದ್ರೆ ಇವರು ಕರೆಯುವಂತದ್ದು ಯಾವುದು, ಯಾವುದರಲ್ಲಿ ಸಂಗ್ರಹ ಮಾಡುದು ಕೇಳಿದ್ರೆ ಮುತ್ತಗದ ಎಲೆ, ಪಾಲಾಶ ಪತ್ರ. ಪಾಲಾಶದ ಪತ್ರೆಯನ್ನೇ ಅದೇ ಪಾತ್ರೆ ಅಂತ ಮಾಡಿಕೊಂಡ್ರು. ನೋಡಿ, ಮನಸ್ಸಿದ್ರೆ ಮಾರ್ಗ ಅಂತ. ಇವತ್ತು ನಾವು ಪಾತ್ರ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಕಾಡಿನಲ್ಲಿ ಹೋದ್ರೆ ಏನು ಪಾತ್ರ, ಅಲ್ಲಿರುವ ಎಲೆಯನ್ನೇ ಕಡ್ಡಿಯಲ್ಲಿ ಸೇರಿಸಿದ್ರೆ ಅದೇ ಒಂದು ಎಲೆಯು ಪಾತ್ರ ಆಯ್ತು. ಹಿಂದೆಲ್ಲ ಯಜ್ಞಯಾಗಾದಿಗಳು ಹಾಗೆ ಇದ್ದ ವಸ್ತುಗಳಲ್ಲೇ, ಪ್ರಾಕೃತಿಕವಾದ ವಸ್ತುಗಳಲ್ಲೇ ಮಾಡುವಂತ. ಹಾಗಾಗಿ ಪಾಲಾಶ ಪತ್ರದಿಂದ ಪಾತ್ರೆ ಅಂತ ಮಾಡಿಕೊಂಡು ಅಲ್ಲಿಂದ ಅವ್ರು ಏನು ಮಾಡಿದ್ರು ಕೇಳಿದ್ರೆ ಕರೀಲಿಕ್ಕೆ ಶುರು ಮಾಡಿದ್ರು. ಏನನ್ನು? ಹೂ ಬಿಟ್ಟ ಆಲದ ಮರ, ಅಶ್ವತ್ಥ ಮರವನ್ನೇ ಕರುವನ್ನಾಗಿಟ್ಟುಕೊಂಡು ಕರೀದ್ರು. ಕರದರ ಅಂದ್ರೆ ಸಂಪಾದನೆ ಮಾಡಿದ್ರು ಅಂತ ಅರ್ಥ. ಏನಾಯ್ತು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಇವರು ಕಡೆದಾಗೆ ಅಂದ್ರೆ ಗಿಡಗಳನ್ನು ಇತ್ಯಾದಿಗಳನ್ನು ಕುಯ್ತಾರೆ ನೋಡಿ. ದುಗ್ಧಂ ಛನ್ನ ಪ್ರರೋಹಣ, ಕುಯ್ದ ಹಾಗೆ ಅಂದ್ರೆ ಕಟ್ಟು ಮಾಡಿದ ಹಾಗೆ. ನಾನು ತುಳಸಿ ಹೇಳಿದ್ದಾರೆ ಉದಾಹರಣೆ, ಹಾಗೆ ಅದು ಚಿಗುರಿಕ್ಲಿಕ್ಕೆ ಆರಂಭ. ಅದಕ್ಕೆ ಇದು ಮತ್ತೆ ಮತ್ತೆ ವೃದ್ಧಿ ಆಯ್ತೆ ಹೊರತು ಅದು ಕಡಿಮೆ ಆಗ್ಲಿಲ್ಲ. ಹೀಗೆ ಎಲ್ಲಾ ಸಸ್ಯಗಳನ್ನು ಬೆಳೆಸುವ, ಎಲ್ಲ ಇಷ್ಟಾರ್ಥಗಳನ್ನು ಸೇರಿಸುವ ಧಾತ್ರಿ. ಧಾತ್ರಿ ಅಂದ್ರೆ ನೆಲ್ಲಿ. ಆ ಧಾತ್ರಿ ವಿಧಾತ್ರಿ ಪಾವನ ವಸುಂಧರ ಅಂತ ಆಯ್ತು. ಹೀಗೆ ಸೇಯಂ ಧಾತ್ರಿ. ಯಾಕೆ ಧಾತ್ರಿ ಅಂತ ಧಾರಣೆ ಮಾಡಿದ್ವಿ, ಭೂಮಿ ನಮ್ಮನ್ನೆಲ್ಲ ಹೊತ್ತುಕೊಳ್ಳುತ್ತೆ. ಹೀಗೆ ಸಮಸ್ತ ಸ್ಥಾವರ ಜಂಗಮಗಳಿಗೆ ನೆಲೆಯಾಗಿ ಲೋಕಪಾವನಿ ಅಂತ ಆದ್ಲು ಭೂದೇವಿ. ಹಾಗಾದ್ರೆ ಭೂಮಿ ಯಾಕೆ ಇಷ್ಟು ಪವಿತ್ರ, ಯಾಕೆ ಕ್ಷಮಾ ಅಂತ ಕರೆದು, ಏನೇನು ಬಂದು ಕರೆದ್ರು ಅಲ್ಲ, ಒಳ್ಳೆಯವರಿಗೆ ಮಾತ್ರ ಕೊಡೋದು, ಬೇರೆಯವರಿಗೆ ನಾನು ಕೊಡೋದಿಲ್ಲ ಅಂತದ್ದು ಹೇಳಲೇ. ಆ ಕಡೆಯಿಂದ ರಾಕ್ಷಸರು ಬಂದ್ರು, ಅಸುರರು ಬಂದ್ರು, ದೈತ್ಯರು ಬಂದ್ರು, ಆಮೇಲೆ ಈ ಕಡೆಯಿಂದ ಮರಗಳು ಬಂತು, ಬೆಟ್ಟಗಳು ಬಂದು, ದೇವತೆಗಳು ಬಂದು, ಅಸುರರು, ಗಂಧರ್ವರು, ಯಾರೇ ಬೇಕಾದ್ರೆ ಬರಲಿ, ಎಲ್ರಿಗೂ ಇವಳು ಕೊಟ್ಟರು. ಕೊಟ್ಟದ್ರಿಂದ ಸರ್ವಸಸ್ಯ ಪ್ರರೋಹಿಣಿ, ಒಳ್ಳೆಯ ಜಗತ್ತಿನಲ್ಲಿ ಎಲ್ಲಾ ಗಿಡಗಳನ್ನು ಬೆಳೆಸುವವಳಾಗಿ ಬಿಟ್ಲು. ಹಾಗಾಗಿ ನಾವು ಕೂಡ ಅಷ್ಟೇ ಕೊಡ್ತಾ ಕೊಡ್ತಾ ಬೆಳಿತೇವೆ ಹೊರತು ಕೊಡದೇ ಇದ್ರೆ ಅಲ್ಲ. ಆಸೀದಿಯಂ ಸಮುದ್ರಾಂತ ಮೇದಿನಿ ಪರಿಶ್ರುತ ಅದು ಕೈಟಭಯೋ ಕೃತ್ಸ್ರ ಮೇಧಸೋ ಪರಿಭ್ರಂಸ್ಥಿತ. ಇದು ಭೂದೇವಿಗೆ ಎಷ್ಟು ಕೊಟ್ಟದ್ರಿಂದ ಏನಾಯಿತು ಅಂತ ಕೊಡ್ತಾರೆ. ಏನು? ಸಮುದ್ರದ ತನಕ ಹೀಗೆ ವ್ಯಾಪಿಸಿದ್ಲಂತೆ. ಮೊದ್ಲೇನೋ ಸ್ವಲ್ಪ ಜಾಗದಲ್ಲಿ ಭೂಮಿ ಇತ್ತು, ಋತು ಚಕ್ರವರ್ತಿ ಬಂದ, ಹದ ಮಾಡಿದ, ಬೇಕಾದವರಿಗೆ ಬೇಕಾದ್ದನ್ನು ಕೊಟ್ಟ. ಇದರಿಂದ ಭೂಮಿ ವೃದ್ಧಿ ಆಗ್ತಾ ಬಂತು. ಎಲ್ಲಿವರೆಗೆ ಕೇಳಿದ್ರೆ ಸಮುದ್ರದ ತನಕ ಭೂಮಿ ವ್ಯಾಪಿಸಿತು. ಅದಕ್ಕೋಸ್ಕರವೇ ಈ ಭೂಮಿಗೆ ಮೇದಿನೀತಿ ಪರಿಶುದ್ಧ, ಮೇದಿನಿ ಅಂತ ಹೆಸರು ಬಂತು. ಇನ್ನು ಹೇಳ್ತಾರೆ, ಯಾಕೆ ಮೇದಿನಿ ಅಂತ ಯಾಕೆ ಹೆಸರು ಬಂತು ಭೂಮಿಗೆ ಅಂದ್ರೆ,
ಮಧು ಕೈಟಭಯೋ ಮೇಧಸಃ. ಮಧು ಮತ್ತೆ ಕೈಟಭ ಎನ್ನುವಂತ ರಕ್ಕಸರಿದ್ದಾರಲ್ಲ, ಅವರ ದೇಹದ ಯಾವ ಮೇಧಸ್ಸು ಉಂಟಲ್ಲ, ಆ ಮಜ್ಜ, ಅದರಿಂದಾಗಿ ಅವರಿಗೆ ಮೇದಿನಿ ಭೂಮಿಗೆ. ಮಧು ಕೈಟಭ ಅಂತ ಇಬ್ರು ಅಸುರರು ಬಂದ್ರು. ವಿಷ್ಣು ಕರ್ಣ ಮಲೋದ್ಭೂತವು ಅಂತ ವಿಷ್ಣುವಿನ ಕಿವಿಯ ಮಲದಿಂದಾಗಿ ಇಬ್ರು ಅಸುರರು ಹುಟ್ಟಿಕೊಳ್ತಾರೆ. ಮೊದಲು ಸೃಷ್ಟಿ ಮಾಡಬೇಕು ಅಂತ ನೋಡ್ತಾನೆ, ಎಲ್ಲೆಲ್ಲಿ ನೋಡಿದ್ರೆ ಕೂಡ ನೀರೇ. ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಸೃಷ್ಟಿ ವಿಸ್ತಾರ ಮಾಡ್ಬೇಕು, ಎಲ್ಲಿ ಮಾಡುದು ಅಂತ ಬೇಕಲ್ಲ, ಯಾವ ಜಾಗದಲ್ಲಿಂದ ಬೇಕಲ್ಲ ಕಡೆದ್ರೆ ಎಲ್ಲಾ ಕಡೆ ನೀರೇ. ಭಗವಂತ ಮಲಗಿದವ ತನ್ನ ಕಿವಿಯಿಂದ ತಾನು 2 ಮಣ್ಣನ್ನು ತೆಗೆದು ಹೊರಗೆ ಹಾಕ್ತಾನೆ. ಕಿವಿಯಲ್ಲಿದ್ದ ಮಣ್ಣು ಅಲ್ವಾ, ಮಲಭಾಗ ಹೊರಗೆ ಹಾಕಿದ್ದೇ ತಡೆ ಇಬ್ರು ಅಸುರರು ಹುಟ್ಟಿಕೊಂಡ್ರು. ಯಾರು? ಮಧು ಮತ್ತೆ ಕೈಟಭ. ಮೃದುವಾಗಿದ್ದವ ಮಧು, ಕಠಿಣವಾಗಿದ್ದವ ಕೈಟಭ, ಅಷ್ಟೇ. ಹಾಗಾದ್ರೆ ಒಂದು ಮೃದು, ಇನ್ನೊಂದು ಕಠಿಣ. ಅದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ? ಕಾಮ ಮತ್ತೆ ಕ್ರೋಧ. ಕಠಿಣ ಯಾವುದು ಕಡಿದ್ರೆ ಸಿಟ್ಟು, ಮೃದು ಯಾವುದು? ಕಾಮ. ಗೊತ್ತೇ ಆಗ್ಲಿಲ್ಲ ಎಲ್ಲಿಂದ ಲವ್ ಉಂಟಾಯಿತು, ಎಲ್ಲಿಂದ ಕಾಮ ಉಂಟಾಯಿತು, ಎಲ್ಲಿಂದ ಬಯಕೆ ಉಂಟಾಯಿತು ಗೊತ್ತೇ ಆಗ್ಲಿಲ್ಲ. ವಸ್ತುಗಳು ನೋಡ್ತಾ 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 ಹೋದಾಗೆ ಪ್ರೀತಿ ಹುಟ್ಟಿಕೊಳ್ಳತ್ತೆ. ಸಂಗಾತ್ ಸಂಜಾಯತೆ ಕಾಮ. ಇಷ್ಟವರೆಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಾಯ್ತಾ ಇಲ್ವಾ? ಅದು ಎಲ್ಲಿಂದ ಯಾವಾಗ ಆಸೆ ಹುಟ್ಟಿಕೊಂಡಿತ್ತೋ ಗೊತ್ತಿಲ್ಲ. ಮತ್ತು ಯಾವುದು ಬೇಡ ಅಂತ ಇತ್ತು, ವಸ್ತುಗಳು ಬಂತು, ಬರ್ತಾ ಬರ್ತಾ ಕಾಮ ಹುಟ್ಟಿಕೊಂಡಿತ್ತು. ಯಾರೋ ಒಳ್ಳೆ ಉದಾಹರಣೆ ಜಡಭರತ. ಎಲ್ಲಾ ಬೇಡ ನೋಡಿ, ರಾಜಾಗೆ ರಾಜ 1000 ವರ್ಷ ರಾಜ್ಯಭಾರ ಮಾಡಿದ, ಎಲ್ಲ ವೈಭವ ಇತ್ತು, ಒಂದಿಷ್ಟು ಕೋಟಿ ಪತ್ನಿಯರಿತ್ತು, ಯಾವುದು ಬೇಡ, ಎಲ್ಲ ಬಿಟ್ಟ ಸಾಲಗ್ರಾಮ ಶಿಲೆ ಒಂದು ಕ್ಷೇತ್ರಕ್ಕೆ ಹೋಗಿ ಗಂಡಕಿ ನದಿಯ ತಟದಲ್ಲಿ ಕೂತ. ಎಲ್ಲಿಂದ ಬಂತೋ ಏನು, ಒಂದು ಜಿಂಕೆಯನ್ನು ನೋಡಿ, ಆ ಪಾಪ ಅಂತ ಅಲ್ಲಿ ಶುರುವಾದದ್ದು. ಆ ಪಾಪ ಎನ್ನುವಂತ ಜಿಂಕೆ ಮರಿಯನ್ನು ಸಾಕ್ಲಿಕ್ಕೆ ಹೋಗಿ ಮತ್ತೆ ಸಂಸಾರದಲ್ಲಿ ಬಿದ್ದ. ಯಾವುದು ಬೇಡ ಅಂತ ಇದ್ದವ ಜಿಂಕೆಯ ಮರಿಯಿಂದ ಮತ್ತೆ ಸಂಸಾರಕ್ಕೆ ಬಿದ್ದ. ಎಲ್ಲಿಂದ ಹುಟ್ಟಿಕೊಂಡ ಕಾಮ ಗೊತ್ತೇ ಇಲ್ಲ. ಹಾಗಾಗಿ ಕಾಮ ಮತ್ತೆ ಕ್ರೋಧಗಳೇ ಮಧು ಮತ್ತೆ ಕೈಟಭ. ಮತ್ತೆ ಯಾಕೆ ವಿಷ್ಣುವಿನ ಕಿವಿಯಲ್ಲಿ ಅಷ್ಟೆಲ್ಲ ಮಣ್ಣಿತ್ತ ಅಂತ ಕೇಳ್ಬೋದು. ಏನ್ ತೆಗಿತಾನೆ ಇರ್ಲಿಲ್ವಾ? ಅದಕ್ಕೆ ಹೇಳ್ತೇವೆ, ಮಧು ಕೈಟಭ ಅಸುರರು ಬೆಳಿಲಿಕ್ಕೆ ಬೇಕಾದ ಪದಾರ್ಥ ಎನ್ನುವುದಕ್ಕಿಂತ ಭಗವಂತನ ದೇಹದಿಂದ ಬಂದದ್ದು ಅತ್ಯಂತ ಪವಿತ್ರವಾದದ್ದು ಚತುರ್ಮುಖ ಬ್ರಹ್ಮ. ಅವರಿಗೆ ಎಂತಹ ರೆಸ್ಪೆಕ್ಟ್, ಎಂತಹ ಪೂಜೆ ಮಾಡ್ತೇವೆ, ದೇವರ ಮಗ ಅಂತ. ಹಾಗೆ ಮಧು ಕೈಟಭರನ್ನು ಕನ್ಸಿಡರ್ ಮಾಡಬೇಡಿ. ವಿಷ್ಣುವಿನ ದೇಹದಿಂದಲೇ ಬಂದದ್ದು, ಆದ್ರೆ ಹೇಗೆ ವೀರ್ಯಾತ್ಮಕವಾಗಿ ಬಂದವಲ್ಲ. ಮತ್ತೆ ಅದು ಬಿಡ್ಲಿಕ್ಕೆ ಬರೀ ಗಲೀಜು. ದೇಹದಿಂದ ವೀರ್ಯವೂ ಬರುತ್ತೆ, ದೇಹದಿಂದ ಮಲಮೂತ್ರವೂ ಬರ್ತದೆ. ನೀವು ಯಾವುದನ್ನು ಸ್ವೀಕಾರ ಮಾಡ್ತೀರಿ? ಮಲಮೂತ್ರ ಬಂದ್ರೆ ಅದನ್ನು ಮುಟ್ಟೋದಿದೆ, ಬರೀ ಗಲೀಜು ಅಂತ ಹೊರಗೆ ಹಾಕಿ ತೊಳ್ಕೊಳ್ತೇವೆ ನಾವು. ಆ ರೀತಿಯಾಗಿದ್ದವರು ಮಧುಕೈಟಭರು ಅಂತ ಹೇಳಲಿಕ್ಕೆ ಮಲ ಅಂತ ಹೇಳಿದ್ದೆ ಹೊರತು ಅಷ್ಟು ಮಣ್ಣು ಕಿವಿಯಲ್ಲಿ ಇತ್ತು ಅಂತ ಅರ್ಥ ಅಲ್ಲ. ವಿಷ್ಣು ಪೂರ್ಣ ಮಲದ್ಭೂತವು ಹಂತಂ ಬ್ರಹ್ಮಣ. ಹಾಗಾಗಿ ಅವರು ಮಲದವರು. ಹಾಗಾಗಿ ಮಧುಕೈಟಭರಿಗೆ ಪೂಜೆ ಮಾಡಬೇಡಿ, ಮತ್ತವರನ್ನು ನಾಶವೇ ಮಾಡಬೇಕು. ಎಷ್ಟು 5000 ವರ್ಷ ತಾನು ಇದು ಮಾಡಿದ್ದಾರೆ, ಆಮೇಲೆ ಅವರನ್ನು ನಾಶ ಮಾಡಿದ ಹಾಗೆ ನೀರಿಲ್ಲದ ಕಡೆಯಲ್ಲಿ ತಲೆ ಕಡಿಬೇಕು ಅಂತ ಹಯಗ್ರೀವ ರೂಪಿಯಾಗಿ ಬಿಡ್ತಾನೆ ಭಗವಂತ. ತೊಡೆಯಲ್ಲಿ ಮಲಗಿಸ್ತಾನೆ, ಕುದುರೆಯ ತೊಡೆಯಲ್ಲಿ ಕೂತಲ್ಲಿ ನೀರಿಲ್ಲದ ಜಾಗ ತಲೆಯನ್ನು ಕಳೆದ ನಂತರ ಏನಾಯ್ತು, ಅವರ ಡೆಡ್ ಬಾಡಿಯಿಂದ ಬರುವ ಯಾವ ಮೇಧಸ್ಸು ಉಂಟಲ್ಲ ಅದು ನೀರಿನಲ್ಲಿ ಸ್ಪ್ರೆಡ್ ಆಯ್ತು. ಆಗಿ ಗಟ್ಟಿಯಾಗಿ ಅದು ಭೂಮಿ ಆಯ್ತು. ಹಾಗಾಗಿ ಮೇದಿನಿ ಅಂತ ಹೆಸರು ಬಂದದ್ದು. ಹಾಗಾದ್ರೆ ನೋಡಿ, ಯಾಕೆ ದುಷ್ಟರು ಸೃಷ್ಟಿ ಮಾಡ್ಬೇಕಾಯ್ತು ವಿಷ್ಣು ಕೇಳಿದ್ರೆ, ಏನೋ ಬೆನಿಫಿಟಿಗೋಸ್ಕರ. ಕೆಟ್ಟವರು ಇಲ್ಲದೆ ಇದ್ರೆ ಒಳ್ಳೆಯವರ ಬೆಲೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಜಗತ್ತಿನಲ್ಲಿ ಕೆಟ್ಟದ್ದು ಬೇಕು, ಒಳ್ಳೆದ್ದು ಬೇಕು. ನಾವು ಮಾತ್ರ ಒಳ್ಳೆದನ್ನು ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನು ಬಿಡಬೇಕು ಅಂತ ಅರ್ಥ. ಹಾಗಾಗಿ ಅಂತಹ ಮೇದಿನಿ ಅಂತಾಯ್ತು. ಹಾಗಾಗಿ ಹೇಳ್ತಾರೆ, ಉಪಬ್ರಹ್ಮಿತ, ಇಡೀ ಜಗತ್ತನ್ನು ವ್ಯಾಪಿಸಿದಂತಹ ಭೂಮಿ. ತಥೋ ಅಭ್ಯುಪಗಮಾದ್ ರಾಜ್ಞ. ಹಾಗಾಗಿ ಮೇಧಸ್ಸಾದದ್ರಿಂದಲೇ ಈ ಭೂಮಿ ಅಪವಿತ್ರ ಆಗ್ತಾ ಇರ್ತದೆ. ಅದನ್ನು ಪವಿತ್ರ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಮಂಡಲ ಬರಿಬೇಕು. ಯಾವಾಗ ಮಂಡಲ ಬರೆದು ಇಡ್ತೀರೋ ಆಗ ಭೂಮಿ ಶುದ್ಧ ಆಗತ್ತೆ. ಹಾಗಾಗಿ ನೇರವಾಗಿ ಭೂಮಿಯಲ್ಲಿ ಯಾವ ವಸ್ತು ಇಡ್ಲಿಕ್ಕಿಲ್ಲ. ಇಡಬೇಕು ಅಂತಾದ್ರೆ ಸ್ವಲ್ಪ ನೀರು ಹಾಕಿ ಗೋಮಯ ಹಾಕಿ ಮಂಡಲ ಬರೆದು ಅದ್ರ ಮೇಲೆ ಇಡ್ಬೇಕು. ಅದಕ್ಕೆ ಚಿಟ್ಟೆ ಮಡಿ ಅಂತ ಹೇಳ್ತಾರೆ. ಇವತ್ತು ಕೃಷ್ಣ ಮಠದಲ್ಲಿ ಉಳ್ಕೊಂಡಿದೆ, ಬೇರೆ ಕಡೆ ಎಲ್ಲ ಅಳೆದು ಹೋಗಿದೆ. ಅದಾಗಬಾರ್ದು. ಹಾಗಾಗಿ ಭೂಮಿಯನ್ನು ರಂಗೋಲಿ ಮಾತ್ರ ಅಲ್ಲ, ಗೋಮಯ ಮತ್ತೆ ನೀರಿನಿಂದ ಹಾಕಿ ಶುದ್ಧ ಮಾಡಿ ಅಲ್ಲಿ ವಸ್ತುಗಳನ್ನು ಇಡುವಂಥದ್ದು. ತಥೋ ಅಭ್ಯುಗಮಾದ್ ರಾಜ್ಞ ಪೃಥುರ್ವೈನ್ಯಸ್ಯ ಭಾರತ ದುಹಿತೃತ್ವಮನುಪ್ರಾಪ್ತ ದೇವಿ ಪೃಥ್ವೀತಿ ಚೋಚ್ಯತೆ ಪೃಥುನ ಪ್ರವಿಭಕ್ತ ಚ ಶೋಧಿತ ಚ ವಸುಂಧರ.
ಆಮೇಲೆ ಪೃಥು ಚಕ್ರವರ್ತಿ ವಸುಂಧರೆಯನ್ನು ಅಂದ್ರೆ ಭೂದೇವಿಯನ್ನು ತನ್ನ ಮಗಳಾಗಿ ಸ್ವೀಕಾರ ಮಾಡಿದ. ಇವಳು ಏನ್ ಹೇಳಿದ್ದು, ರಕ್ಷಣೆ ಮಾಡು ರಕ್ಷಣೆ ಮಾಡು, ನನ್ನನ್ನು ಕೊಲ್ಬೇಡ ಕೊಲ್ಬೇಡ ಅಂತ ಹೇಳಿದ್ದಲ್ಲ. ಹಾಗಾಗಿ ಏನು ಮಾಡ್ತಾನೆ, ದುಹಿತ್ರತ್ವಂ ಅನುಪ್ರಾಪ್ತ. ಓ ನೀನು ಮಗಳು. ಯಾರು ಮಗಳಾಗ್ತದೆ, ಪಿತನಿಗೆ ಮಗಳು. ಪಿತ ಅಂದ್ರೆ ಏನು, ಪಾತಿ ಇಲ್ಲಿ ಪಿತ, ರಕ್ಷಣೆ ಮಾಡುವವರೆಲ್ಲ ಅಪ್ಪಂದಿರು. ಹಾಗಾಗಿ ಇವಳು ಮಗಳು ಅಂತ ಕನ್ಸಿಡರ್ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಇವಳಿಗೆ ವಸುಂಧರೆಗೆ ಪೃಥ್ವಿ ಚೋಚ್ಯತೆ, ಪೃಥ್ವಿ ಅಂತ ಹೆಸರು ಬಂತು. ಹಾಗಾಗಿ ಪೃಥು ಚಕ್ರವರ್ತಿಯಿಂದ ಭೂಮಿಗೆ ಇದು ಯಾಕೆ, ಪೃಥುನ ಪ್ರವಿಭಕ್ತ ಚ ಶೋಧಿತ ಚ ವಸುಂಧರ. ಭೂಮಿ ಪೃಥು ಚಕ್ರವರ್ತಿಯಿಂದಾಗಿ ಪ್ರವಿಭಕ್ತ ಅಂದ್ರೆ ಒಡೆದು ಹೋಗುದು ಅಂತ ಅರ್ಥ, ವಿಭಾಗ ಮಾಡುವುದು ಅಂತ ಅರ್ಥ. ಅಂದ್ರೆ ಇಲ್ಲಿ ಭೂಮಿಯನ್ನು ಇದು ಪಟ್ಟಣ, ಇದು ಗ್ರಾಮ, ಇದು ಪುರ, ಇದು ಕೃಷಿ ಭೂಮಿ, ಇದು ಹೀಗೆ ಅಂತೆಲ್ಲ ನಾವು ಹೇಳ್ತಲ್ಲ. ಝೋನ್, ಇವತ್ತು ಕೃಷಿ ಝೋನು ಇದೆಲ್ಲ ಮಾರಾಟ ಮಾಡಬಹುದು, ಇದು ಕಮರ್ಷಿಯಲ್ ಝೋನ್ ಅಂತ ಹೇಳಿ ಮಾಡುವ ಹಾಗೆ ಈ ಝೋನ್ ಅನ್ನು ಉಂಟು ಮಾಡಿದ್ಯಾರು, ಪೃಥು ಚಕ್ರವರ್ತಿ. ಹಾಗಾಗಿ ಆ ಹೆಸರು ಬಂತು ಅಂತ ಕೊಡ್ತಾರೆ. ವಿಭಾಗ ಮಾಡಿದ ಅಷ್ಟಲ್ಲ, ಮತ್ತೆ ಪರಿಶೋಧಿತ, ಶುದ್ಧ ಮಾಡಿದ. ಇಷ್ಟರವರೆಗೆ ಅದರಲ್ಲಿ ಮೇದಿನಿ ಮಧುಕೈಟಬರದ್ದು ಮೇಧಸ್ ಅಂತ ಇತ್ತು. ಪೃಥು ಚಕ್ರವರ್ತಿ ಬಂದು ಹೇಗೆಲ್ಲ ಸಂಪತ್ತನ್ನು ಕರೆದು ತನ್ನ ರಾಜರಾಜೇಶ್ವರ ರೂಪವನ್ನು ತೋರಿಸಿದ್ರಿಂದ ಭೂಮಿ ಪವಿತ್ರಳಾದಳು. ಹಾಗಾಗಿಯೇ ಪೃಥು ಚಕ್ರವರ್ತಿಯ ಮಗಳನ ಸ್ಥಾನದಲ್ಲಿ ನಿಂತು ಆಕೆಯ ದೋಷ ಎನ್ನುವಂಥದ್ದು ಪರಿಮಾರ್ಜನೆ ಆಯಿತು ಅಂತ ಕೊಡ್ತಾರೆ. ಸಸ್ಯ ಕರವತಿ ಸ್ಫೀತ ಪುರಪತ್ತನ ಮಾಲಿನಿ ಏವಂ ಪ್ರಭಾವೋ ವೈದ್ಯಸ್ಸ ರಾಜಾಸೀನ್ ರಾಜಸತ್ತಮಃ. ಹಾಗಾಗಿ ಭೂದೇವಿ ಎಲ್ಲಾ ಸಸ್ಯಗಳಿಗೂ ಕೂಡ ಆಶ್ರಯಳಾದಳು. ಏನು ಗಿಡ ಗಂಟೆಗಳು ಬೆಳಿಬೇಕು ಹೇಳಿದ್ರೆ ಅಲ್ಲಿ ಮಣ್ಣು ಬೇಕೇ ಬೇಕಾಯ್ತು. ಮಾತ್ರ ಅಲ್ಲ, ನೀವು ಸ್ವಲ್ಪ ಮಣ್ಣು ಹಾಕಿದ್ರು ಸಾಕು, ಅದು ಸಮೃದ್ಧಳಾದ್ಲು. ಪುರ ಪಟ್ಟಣ ಎಲ್ಲವನ್ನು ಕೂಡ ಅವಳು ಮಾಲಿನಿ ಅಂತ ಹೇಳ್ತಾರೆ. ಹಾರವನ್ನಾಗಿಸಿಕೊಂಡು ಅಂತ ಅಂದ್ರೆ ತನಗೆ ತನ್ನ ಹಾಕುವಂತಹ ಮಾಲೆ ಹಾಕಿದ್ರೆ ಏನಾಗತ್ತೆ, ಚಂದ ಕಾಣುತ್ತೆ, ಇಲ್ಲದ್ರೆ ಚಂದ ಕಾಣುದಿಲ್ಲ. ಹಾಗಾದ್ರೆ ಮಾಲೆ ಹಾಕಿದ್ರಿಂದ ಹೇಗೆ ಚಂದ ಕಾಣುತ್ತೋ, ಪುರ ಪಟ್ಟಣಗಳನ್ನು ಕಟ್ಟಿದ್ರಿಂದ ಪಟ್ಟಣ ಅಥವಾ ಊರು ಭೂಮಿ ಅದು ಚಂದ ಕಂಡಿತು. ಹೀಗೆ ಶ್ರೇಷ್ಠವಾದಂತಹ ಪೃಥು ಚಕ್ರವರ್ತಿ ತನ್ನ ಪ್ರಭಾವದಿಂದಾಗಿ ಭೂಮಿಯನ್ನು ಕೂಡ ಮೆರೆಯುವ ಹಾಗೆ ಮಾಡಿದ. ಪೃಥು ಚಕ್ರವರ್ತಿಯು ತಾನು ಮೆರೆದ. ಹಾಗಾಗಿ ಎಲ್ಲ ಸಸ್ಯಗಳಿಗೂ ಕೂಡ ಆಶ್ರಯದಾತಳು ಈಕೆ ಆದ್ಲು. ನಮಸ್ಯಶ್ಚೈವ ಪೂಜ್ಯಶ್ಚ ಭೂತಗ್ರಾಮೈರ್ನ ಸಂಶಯ ಬ್ರಾಹ್ಮಣೇಶ್ಚ ಮಹಾಭಾಗೈ ವೇದ ವೇದಾಂಗ ಪಾರಗೈ. ಆದ್ದರಿಂದ ಪೃಥು ಚಕ್ರವರ್ತಿಯಿಂದಾಗಿ ಈ ಭೂಮಿಗೆ ಬೆಲೆ ಬಂತು. ಪೃಥು ಚಕ್ರವರ್ತಿಯನ್ನು ಎಲ್ಲರೂ ಗೌರವಿಸ್ಲಿಕ್ಕೆ ಆರಂಭ ಮಾಡಿದ್ರು. ಯಾವಾಗಲೂ ಹಾಗೆ ಅಲ್ಲ, ಇದು ಪೂರ್ತಿ ಹದಗೆಟ್ಟಿತ್ತು. ಹದಗೆಟ್ಟಂತಹ ಈ ಕ್ಷೇತ್ರವನ್ನು ಮತ್ತೆ ಉದ್ಧಾರ ಮಾಡಿದಾಗ ಅದು ಎಲ್ಲರೂ ಗೌರವ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ. ಯಾರೆಲ್ಲ, ಬ್ರಾಹ್ಮಣೇಶ್ಚ ಮಹಾಭಾಗೈ ವೇದ ವೇದಾಂಗ ಪಾರಗೈ. ಎಲ್ಲ ಬ್ರಾಹ್ಮಣರು ಪೃಥು ಚಕ್ರವರ್ತಿಗೆ ಗೌರವ ಕೊಡ್ಲಿಕ್ಕೆ ಆರಂಭ. ಎಲ್ಲ ನಮಸ್ಕಾರ ಯಾರಿಗೆ ಮಾಡೋದು, ವೇದ ವೇದಾಂಗ ಪಾರಂಗತರಾದಂತ ಬ್ರಾಹ್ಮಣರಿಗೆ. ಆ ಬ್ರಾಹ್ಮಣರು ಕೂಡ ರಾಜನಿಗೆ ಗೌರವ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು. ಹಾಗಾದ್ರೆ ಬ್ರಾಹ್ಮಣರಿಗೆ ಯಾಕೆ ಗೌರವ ಬಂತೋ, ವೇದ ವೇದಾಂಗ ಪಾರಂಗತರಾದದ್ರಿಂದ. ಹಾಗಾದ್ರೆ ವೇದಕ್ಕೆ ಯಾಕಷ್ಟು ಮಹತ್ವ ಅಂತ ಹೇಳಿದ್ರೆ ಅದಕ್ಕೆ ಹೇಳುವಂಥದ್ದು, ಇಡೀ ಜಗತ್ತು ಭಗವಂತನ ಅಧೀನ ಆದ್ರೂ ಕೂಡ ಅಂತಹ ಭಗವಂತ ಯಾರ ಅಧೀನ, ಮಂತ್ರದ ಅಧೀನ. ಭಗವಂತ ನೀನು ಬಾ ಅಂದ್ರೆ ಬರ್ತಾನೆ, ಭಗವಂತ ಹೋಗು ಹೇಳಿದ್ರೆ ಹೋಗ್ತಾನೆ. ಅದು ಎಲ್ಲಿ ಗೊತ್ತಾಗತ್ತೆ ಕೇಳಿದ್ರೆ ಪುರೋಹಿತರಿಗೆ ಗೊತ್ತಾಗುತ್ತೆ. ಗಚ್ಚ ಗಚ್ಚ ಶ್ರೇಷ್ಠ ಅಂತ 2 ಮಂತ್ರಾಕ್ಷತೆ ಬಿಸಾಡಿದ್ರು. ತೆಗಿರಿ ವಿಸರ್ಜನೆ ಆಯ್ತು ಅಂತ ಹೇಳಿದ್ರು. ಗಚ್ಚ ಅಂತ ಅದು ಎಲ್ಲ ಹೌದು ಅಲ್ವಾ ಅಂತ ಕೇಳ್ತೀರಿ. ಸುವಾಸಿನಿ ಕೂತ್ಕೊಳ್ಳುವಾಗ ಹಾಗೆ ಮಾಡೋದಲ್ಲ, ಅಕ್ಷತೆಯನ್ನು ಹಾಕ್ತೇವೆ. ಮಹಾಕಾಳಿ ಸ್ವಾಗತಂ, ಮಹಾಕಾಳಿ ಅವಾಹಯಾಮಿ, ಮಹಾಕಾಳಿ ಉದ್ವಾಸಯಾಮಿ ಅಂತ ಹೇಳಿದ್ದೆ ತಡ. ನಾವು ಅಕ್ಕಿ ತೆಂಗಿನಕಾಯಿ ಹಿಡ್ಕೊಂಡು ಹೇಳುದೆ, ಅಲ್ಲಿ ಹೋಯ್ತಾ ಇಲ್ವಾ ಅಂತ ಪ್ರಶ್ನೆ ಇಲ್ಲ. ಹಾಗಾದ್ರೆ ಮಂತ್ರಕ್ಕೆ ಅಧೀನ ಭಗವಂತ. ಆ ಮಂತ್ರ ಯಾರ ಅಧೀನ, ತನ್ಮಂತ್ರಂ ಬ್ರಾಹ್ಮಣಾಧೀನಂ. ಹಾಗಾದ್ರೆ ಬ್ರಾಹ್ಮಣರಿಗೆ ಎಲ್ಲಿ ಬೆಲೆಯೇ, ಮಂತ್ರ ಇದ್ರೆ ಬ್ರಾಹ್ಮಣರಿಗೆ ಬೆಲೆ. ಹಾಗಾಗಿ ಹೇಳ್ತಾರೆ ವೇದ ವೇದಾಂಗ ಪಾರಗೈಹಿ. ವೇದ ಜಡವಾದಂತಹ ಮಂತ್ರ ಬಾಹ್ಯಾರಿಕೆ ಮಾಡಿದ್ದು ಮಾತ್ರ ಅಲ್ಲ, ಅವುಗಳ ಅಂಗಭೂತವಾಗಿ ಅವುಗಳ ಅರ್ಥ ಚಿಂತನೆ ಮಾಡುವ ಮೂಲಕ ಅವರಿಗೆ ಆ ಬೆಲೆ ಬಂತು. ಹಾಗಾಗಿ ಹೇಳ್ತಾರೆ ಅಂತಹ ಬ್ರಾಹ್ಮಣರಿಗೆ ಗೌರವ ಕೊಡ್ತಾರೆ. ಕೇಳಿದ್ರೆ ರಾಜನ ಮಹತ್ವ ಎಷ್ಟು ಅಂತ ಆಲೋಚನೆ ಮಾಡಿ. ನಮಸ್ಯಶ್ಚೈವ ಪೂಜ್ಯಶ್ಚ, ಎಲ್ರು ನಮಸ್ಕಾರ ಮಾಡ್ತಾ ಇದ್ರು, ಎಲ್ರು ಗೌರವ ಕೊಡ್ತಾ ಇದ್ರು. ಇದರಲ್ಲಿ ಯಾವ ಕೂಡ ಸಂಶಯ ಇಲ್ಲ. ಪೃಥುರೇವ ನಮಸ್ಕಾರ್ಯ ವೃತ್ತಿದಸ್ಸ ಸನಾತನಃ ಪಾರ್ಥಿವೈಶ್ಚ ಮಹಾಭಾಗೈ ಪಾರ್ಥಿವತ್ವಮಭೀಪ್ಸುಭಿಃ. ಹಾಗಾಗಿ ಚಕ್ರವರ್ತಿತ್ವಗಳಿಂದನೂ ಕೂಡಿದವ ಈ ಪೃಥು ಚಕ್ರವರ್ತಿ ಅಂತ ಹೇಳ್ತಾರೆ. ಎಲ್ಲೋ ರಾಜರಾದ್ರೆ ಇವ ರಾಜಾಧಿರಾಜನಾಗಿ ಬಿಟ್ಟ.
ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇವ ಜೀವನ ಪ್ರಧಾನಾದದ್ರಿಂದ ಇವನಿಗೆ ಎಲ್ರೂ ಗೌರವ ಕೊಡ್ತಾ ಇದ್ರು. ಹಾಗಾಗಿ ನಮಸ್ಕಾರಕ್ಕೆ ಯೋಗ್ಯನಾಗಿದ್ದ. ಇಲ್ಲಿ ಇವನಿಗೆ ನಮಸ್ಕಾರ ಮಾಡ್ತಾ ಇದ್ರು ಅಂತ ಹೇಳುದು ಒಂದು ಕ್ರಮ, ಎಲ್ಲರಿಂದಲೂ ಈತ ನಮಸ್ಕರಿಸಲ್ಪಡುತ್ತಿದ್ದ ಅಂತ ಹೇಳುದು ಇನ್ನೊಂದು ಕ್ರಮ. ಏನು ವ್ಯತ್ಯಾಸ? ಒಂದು ಆಕ್ಟಿವ್ ವಾಯ್ಸ್, ಇನ್ನೊಂದು ಪ್ಯಾಸಿವ್ ವಾಯ್ಸ್. ಒಂದು ನೇರವಾಗಿ ಹೇಳುವಂಥದ್ದು ಕರ್ತರಿ ಪ್ರಯೋಗ, ಇನ್ನೊಂದು ಕರ್ಮಣಿ ಪ್ರಯೋಗ. ಎಲ್ಲರಿಂದಲೂ ನಮಸ್ಕರಿಸಲ್ಪಡುತ್ತಿದ್ದ ಅಂತ ಹೇಳಿದ್ರೆ ಇವನದ್ದು ಏನೂ ಇಲ್ಲ, ನಿಂತ್ರ ಸಾಕು, ಎಲ್ಲ ಟಪ 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 ಅಂತ ಬಂದು ನಮಸ್ಕಾರ ಮಾಡ್ತಾ ಇದ್ರು. ಎಲ್ರು ನಮಸ್ಕಾರ ಮಾಡ್ತಿದ್ರು ಅಂತ ಹೇಳಿದ್ರೆ ಅವ್ರು ಮಾಡ್ತಾ ಇರ್ಲಿಲ್ಲ. ಇವನೇ ಸರಿ ನಮಸ್ಕಾರ ಮಾಡು, ಇದು ಅಲ್ಲ. ಇವ ಬಂದ್ರೆ ಸಾಕು, ಜನ ತನ್ನಿಂತಾನೆ ನಮಸ್ಕಾರ ಮಾಡ್ತಾ ಇದ್ರು ಅಂತ. ಅಂದ್ರೆ ವ್ಯತ್ಯಾಸ ಇದೆ ಫಲದಲ್ಲಿಯೂ ವ್ಯವಸ್ಥೆಯಲ್ಲಿಯೂ ಕೂಡ. ಇವನು ನಿಂತ್ರೆ ಸಾಕು, ಜನ ಬಂದು ನಮಸ್ಕಾರ ಮಾಡಿ. ಇವನು ಹೇಳಬೇಕಾಗಿಲ್ಲ. ಕೆಲವರದ್ದು ಹಾಗೆಲ್ಲ, ನನ್ನ ಹೆಸರು ಕಲಿಬೇಕು, ನನಗೆ ಗೌರವ ಕೊಡಬೇಕು, ನನಗೆ ಫಸ್ಟ್ ಇದು ಮಾಡಬೇಕು, ಹಾಗೆಂದ್ರೆ ನಾನು ಬರ್ತೇನೆ ಅಂತ ಇವ್ನು ಹೇಳಿದ್ದಕ್ಕೆ ಅವರು ಕರೀತು. ಅವರಿಗೆ ಬೇರೆ ಗತಿ ಇಲ್ಲ, ಇವರಿಗೆ ಮತಿ ಇಲ್ಲ, ಇವರಿಗೆ ಹಣ ಬೇಕಾಗಿದೆ, ಅವರಿಗೆ ಗೌರವ. ಇದು ಒಂದು ಕ್ರಮ. ಇದು ಅದಲ್ಲ. ಮತ್ತೇನು ಕೇಳಿದ್ರೆ ಇವನು ಏನನ್ನು ಬಯಸ್ತಾ ಇರಲಿಲ್ಲ. ರಾಜಾಧಿರಾಜ ನಮ್ಮ ಕೃಷ್ಣ ಹಾಗೆ ಅಲ್ವಾ, ಭಗವಂತ. ಅವನಿಗೆ ನೀವು ನಮಸ್ಕಾರ ಮಾಡಿ ಮಾಡದೇ ಇರಲಿ, ಅವನಿಗೆ ಏನು ಹೆಚ್ಚು ಆಗೋದಿಲ್ಲ, ಕಡಿಮೆಯೂ ಆಗೋದಿಲ್ಲ. ಆದ್ರೆ ಮಾಡಿದವರಿಗೆ ಅದರಿಂದ ಪ್ರಯೋಜನ. ಹಾಗಾಗಿ ಇಲ್ಲೆಲ್ಲ ಹೇಗೆ ಕೇಳಿದ್ರೆ ನಮ್ಮ ಪ್ರಯತ್ನಕ್ಕಿಂತಲೂ ಮಾಡಿಸುವವರ ಯಾವ ಜನರ ಪ್ರಯತ್ನ ಇದೆ ಅಂತ ತೋರಿಸ್ತಾ ಇದ್ದಾರೆ. ಆದಿರಾಜೋ ನಮಸ್ಕಾರ್ಯ ಪ್ರತುರ್ವೈನ್ಯ ಪ್ರತಾಪವಾನ್ ಯೋಧೈರಥ ವಿಕ್ರಾಂತೈ ಪ್ರಾಪ್ತು ಕಾಮೇರ್ ಜಯಂಯುಧಿ. ಹಾಗಾಗಿ ಪೃಥು ಚಕ್ರವರ್ತಿ ಪ್ರತಾಪವಂತನಾದವ ಅಂತ. ಪ್ರತಾಪವಾನ್ ಒಳ್ಳೆಯ ತಾಪ, ಬಿಸಿ, ನಾವು ಹೇಳ್ತೇವಲ್ಲ ಭಯಂಕರ ಸ್ಟ್ರಾಂಗ್ ಮರ, ಗಡ್ಸು ಅಂತ ಹೇಳ್ತೇವಲ್ಲ ಆ ರೀತಿ. ಅಲ್ಲಿ ಪ್ರಾಂತ ಮತ್ತೊಂದು ಉಪಸರ್ಗ ಹಾಕಿದ್ದಾರೆ, ಅಂದ್ರೆ ಮತ್ತೂ ಚೆನ್ನಾಗಿ ಇಂತ. ಕೆಲವು ಸಲ ನಮಗೆ ಉಪಸರ್ಗ ಅಂದ್ರೆ ಹಾಗೆ, ಒಂದು ವಸ್ತುವಿನ ಶಬ್ದದ ಮೊದಲು ಸೇರಿಸಿದ್ರೆ ಅದು ಉಪಸರ್ಗ, ಶಬ್ದದ ಕೊನೆಗೆ ಸೇರಿಸಿದ್ರೆ ಅದು ಪ್ರತ್ಯಯ ಅಂತ ಅರ್ಥ. ಮೊದಲು ಸೇರಿದ್ರೆ, ಈಗ ತೋಷ ಅಂತ ಹೇಳಿದ್ರೆ ಪಕ್ಕ ಅರ್ಥ ಆಗೋದಿಲ್ಲ, ಅದಕ್ಕೆ ಸಂಬಂಧ ಉಪಸರ್ಗ ಹಾಕಿ ಓ ಸಂತೋಷ, ಅದು ಗೊತ್ತುಂಟು, ಹ್ಯಾಪಿನೆಸ್ ಟಕ್ಕ ಹೇಳ್ತದೆ. ನಾವು ಕೆಲವೆಲ್ಲ ನಮ್ಮ ಮೈಂಡ್ ಸೆಟ್ ಹಾಗಿರ್ತದೆ. ಹಾರ ಅಂತ ಹೇಳಿದ್ರೆ ಡೌಟ್ ನಮಗೆ, ಅದು ಮಾಲೆಯ ಎಂತ ತಗೋದ್ರೆ. ಆಂಗ ಉಪಸರ್ಗ ಹಾಕಿದ್ರೆ ಆಹಾರ, ಓ ಅದು ಫುಡ್ ಅಂತ ಆಯ್ತು. ವಿ ಅಂತ ಹಾಕಿದ್ರೆ ವಿಹಾರ, ತಿರುಗುದು ಅಂತ ಆಯ್ತು. ಪ್ರ ಅಂದ್ರೆ ಪ್ರಹಾರ, ಪರಿ ಸೇರಿದ್ರೆ ಪರಿಹಾರ. ಅಂದ್ರೆ ಉಪಸರ್ಗ ಹಾಕಿದ್ರು ಕೂಡ ಅದರದ್ದು ಅರ್ಥ ಕೆಲವು ಸಲ ಸ್ಟ್ರಾಂಗ್ ಆಗುತ್ತೆ, ಕೆಲವು ಸಲ ಉಲ್ಟಾ ಆಗುತ್ತೆ. ಹಾಗಾಗಿ ಅಷ್ಟು ಮಹತ್ವ ಇದೆ. ಹಾಗಾಗಿ ತಾಪ ಅಲ್ಲ ಪ್ರತಾಪ ಅಂತ ಕೊಡ್ತಾರೆ. ತಾನು ಬಹಳವಾದಂತ ಸಾಮರ್ಥ್ಯವುಳ್ಳವನಾಗಿದ್ದ. ಹಾಗಾಗಿಯೇ ಆದಿರಾಜ ಅಂತ ಇವರಿಗೆ ಹೇಳ್ತಾರೆ. ಮೊದಲಿನ ರಾಜ ಯಾರು ಕೇಳಿದ್ರೆ ಪೃಥ್ವಿ ಚಕ್ರವರ್ತಿ. ಯೋಧೈರಚ ವಿಕ್ರಾಂತಿ ಪ್ರಾಪ್ತುಕಾಮೇಯರ್ ಜಯಂಯುಧಿ. ಹಾಗಾಗಿ ಪರಾಕ್ರಮಶಾಲಿಗಳು ಕೂಡ ಯುದ್ಧದಲ್ಲಿ ಇವನನ್ನು ಸೋಲಿಸ್ಲಿಕ್ಕಾಗದೆ ಇವನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಹಾಗಾಗಿ ಎಲ್ಲರಿಂದಲೂ ಕೂಡ ನಮಸ್ಕರಿಸಲ್ಪಡುವವನು ಯಾರು ಕೇಳಿದ್ರೆ ಈ ರಾಜರಾಜೇಶ್ವರ ರೂಪನಾದಂತಹ ಅಂಶಾವತಾರವುಳ್ಳಂತಹ ಪೃಥ್ವಿ ಚಕ್ರವರ್ತಿ ಅಂತ ಕೊಡ್ತಾರೆ. ಹಾಗಾಗಿ ಇವನನ್ನು ಆದಿರಾಜ ನಮಸ್ಕಾರಿಯೋ ಯೌಧಾನ ಪ್ರಥಮೋ ನೃಪಃ. ಹಾಗಾಗಿ ಇವನನ್ನು ಆದಿರಾಜ ಅಂತ ಕರೆದ್ರು, ಮೊದಲಿನ ರಾಜ. ಹಾಗಾಗಿ ಎಲ್ಲ ಯೋಧರು ಕೂಡ ಇವನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ರು ಅಂತ ಆ ಕಾಲದಲ್ಲೇ ಪ್ರಸಿದ್ಧಿಯಾಗಿತ್ತು. ಇದನ್ನೆಲ್ಲ ಹುಟ್ಟುವಾಗಲೇ ಮಂದಿ ಮಾಗದರು ಅವನು ಸ್ತೋತ್ರ ಕೂಡ ಮಾಡಿದ್ರು. ಯೋ ಹಿ ಯೋದ್ಧ ರಣಂಗ್ಯಾತಿ ಕೀರ್ತಯಿತ್ವಾ ಪೃಥುಂಡಕ ಸ ಘೋರ ರೂಪಾನ್ ಸಂಗ್ರಾಮಾನ್ ಕ್ಷೇಮಿ ತರತಿ ಕೀರ್ತನಾನ್. ಹಾಗಾಗಿ ಘೋರ ರೂಪವಾದಂತಹ ಯುದ್ಧಗಳನ್ನು ಕ್ಷೇಮವಾಗಿ ದಾಟಿದಂತಹ ಕೀರ್ತಿವಂತನಾಗುತ್ತಿದ್ದ ಈತ ಅಂತ ಅವನನ್ನು ಹೊಗಳುತ್ತಾರೆ. ಘೋರ ರೂಪವಾದ ಯುದ್ಧ, ಯುದ್ಧ ಅಂದ್ರೇನೆ ಅದರಲ್ಲಿ ಘೋರ, ಅದು ಸಾಫ್ಟ್ ಅಂತ ಉಂಟೆ ಕೇಳಿದ್ರೆ ಕೆಲವು ಸಲ ಇರ್ತದೆ. ಎಂತದು ಸುಮ್ಮನೆ 10 ಜನ ನೋಡುವ ಹಾಗೆ ಮಾಡಿದ ಗಲಾಟೆಗಳು ಇರ್ತವೆ. ಕೆಲವು ಸಲ ಏನ್ ಕೇಳಿದ್ರೆ ನೋಡುವ ಅಂತ ಅರ್ಧ ಆಗುವಾಗ ಅವ ಸುಮ್ಮನೆ ಅದ, ಇವ ಬಚಾವ್. ಎಲ್ಲಿಯಾದ್ರೂ ಅವನು ಜೋರಾದ್ರೆ ಇವ ಮತ್ತೆ ತಣ್ಣಗಾಗ್ತಾನೆ, ಇಂಥದ್ದು ಇರ್ತದೆ. ಇದು ಹಾಗಲ್ಲ. ಅಂದ್ರೆ ನಿಜವಾದಂತಹ ಘೋರ ರೂಪವಾದಂತಹ ಯುದ್ಧಗಳನ್ನು ಕೂಡ ದಾಟಿದವ ಈ ಪೃಥ್ವಿ ಚಕ್ರವರ್ತಿ. ಕ್ಷೇಮೀ ತರತಿ, ಬಹಳ ಕ್ಷೇಮವಾಗಿ ತಾನು ಬಹಳ ಸುಲಭವಾಗಿ ಅವರನ್ನು ತಾನು ಸೋಲಿಸಿ ಒಳ್ಳೆಯ ಕೀರ್ತಿವಂತನಾದ. ಹಾಗಾಗಿ ಹೇಳ್ತಾರೆ ಯೋ ಹಿ ಯೋದ್ಧ ರಣಂವ್ಯಾತಿ ಕೀರ್ತಯಿತ್ವ ಪೃಥುಂಡಪ. ಪೃಥು ಚಕ್ರವರ್ತಿಯನ್ನು ಸಂಕೀರ್ತನೆ ಮಾಡಿಕೊಂಡು ಯುದ್ಧಭೂಮಿಗೆ ಹೋಗ್ತಾ ಇದ್ದಾರೆ. ನಾವು ಇದರಿಂದ ಏನು ಗೊತ್ತಾಗ್ತದೆ ಹೇಳಿದ್ರೆ, ನಾವು ಯುದ್ಧಕ್ಕೆ ಹೋಗುವಾಗ ಪೃಥು ಚಕ್ರವರ್ತಿಯನ್ನು ಎಣಿಸಿಕೊಂಡು ನೀವು ಹೋದ್ರೆ ನೀವು ಜಯವನ್ನು ಪ್ರಾಪ್ತಿಗೊಳಿಸ್ತೀರಿ. ಅಂದ್ರೆ ಯಥಾ ಯಥಾ ಉಪಾಸತೆ ತದೇವ ಭವತಿ. ಭಗವಂತನ ರಾಜರಾಜೇಶ್ವರ ರೂಪ ಪೃಥ್ವಿ ಚಕ್ರವರ್ತಿ ಹತ್ರ ಇದೆ. ಪೃಥು ಚಕ್ರವರ್ತಿ ಘೋರವಾಗಿ ಹೋರಾಡಿದ್ದಾನೆ,
ಮುಂದೆ ಆತ ಕೀರ್ತಿಮಂತನಾಗಿದ್ದಾನೆ, ಜಯಶೀಲನಾಗಿದ್ದಾನೆ ಅಂತ ಚಿಂತನೆ ಮಾಡಿ. ನಿಮಿಗೂ ಕೂಡ ಆ ಫಲವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಇದು ಒಂದು ಅದರದ್ದು ಫಲ. ಆದ್ರೆ ಇನ್ನೊಂದು ಏನು ಗೊತ್ತಾ, ಈ ಕಥೆಯನ್ನು ಚಿಂತನೆ ಮಾಡಿದ್ರು ನಮಗೆ ಆ ಫಲವನ್ನು ಅಂತ ಭಗವಂತ ಅಂಶದ ಕೊಡ್ತಾನೆ. ಏನು, ಯಾರು ಈ ಚರಿತ್ರೆಯನ್ನು ಕೇಳ್ತಾರೋ ಅವರಿಗೆ ಏನೇನೋ ಯುದ್ಧಗಳಿದ್ದಾವೆ. ಮನೆಯಲ್ಲಿರುವ ಗೃಹ ಯುದ್ಧ ಇರಬಹುದು, ಮನಸ್ಸಿನಲ್ಲಿರುವ ಮನೋಯುದ್ಧ ಇರಬಹುದು, ಕೋರ್ಟ್ ಕಚೇರಿಗಳ ಯುದ್ಧ ಇರಬಹುದು, ಅಥವಾ ನಾವು ಮಾಡುವಂತಹ ಯಾವುದಾದ್ರೂ ಸಂಸ್ಥೆಗಳಲ್ಲಿರುವ ಯುದ್ಧ ಇರ್ಬೋದು. ಎಂತ ಮಾಡುದು ಮಾರ್ರೆ, ಅವರು ಹೀಗೂ ಟಾರ್ಚರ್ ಕೊಡ್ತಾರೆ, ಇವರು ಟಾರ್ಚರ್ ಕೊಡ್ತಾರೆ, ಏನು ಮಾಡುದು ಅಂತ. ಏನಿದ್ರೂ ಕೂಡ ನೀವು ಜಯಶೀಲಗಳಾಗ್ತೀರಿ. ಯಾವಾಗ ಆಗ್ತೀರಿ? ಪೃಥ್ವಿನಲ್ಲಿರುವ ಒಳಗಿನ ರಾಜರಾಜೇಶ್ವರ ರೂಪದ ಚಿಂತನೆ ಮಾಡಿತು ಅಂತ ಹೇಳಿದ್ರೆ ಆ ಫಲವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಚರಿತ್ರೆ ಕೇಳಿದ್ರೆ, ಚರಿತ್ರೆ ಹೇಳಿದ್ರೆ ಅದು ಖಂಡಿತ ಭಗವಂತ ಅದಕ್ಕೊಂದು ಚಿಕ್ಕ ಚಿಕ್ಕ ಫಲಗಳನ್ನು ಅನುಗ್ರಹ ಮಾಡ್ತಾನೆ. ಹಾಗಾಗಿ ಕ್ಷೇಮಿ ತರತಿ ಕೀರ್ತಿಮಾನ್, ಕ್ಷೇಮಿಯಾಗಿ ನೀವು ದಾಡ್ತೀರಿ, ಮಾತ್ರ ಅಲ್ಲ ಕೀರ್ತಿಮಂತರಾಗ್ತೀರಿ ಅಂತ ಕೊಡ್ತಾರೆ. ವೈಶ್ಯೈರಪಿಜ ವಿತ್ತಾಢ್ಯೈ ವೈಶ್ಯವೃತ್ತಿ ಮನುಷ್ಠಿತೈ ಪೃಥುರೇವ ನಮಸ್ಕಾರ್ಯೋ ವೃತ್ತಿದಾತ ಮಹಾಯಶಾಹ. ಇನ್ನು ಈ ಪೃಥು ಚಕ್ರವರ್ತಿ ಈ ಚರಿತೆಯನ್ನು ಕೇಳಿತು ಅಂತಾದ್ರೆ, ಅಥವಾ ಪೃಥು ಚಕ್ರವರ್ತಿಯನ್ನು ಯಾರೆಲ್ಲ ಕೇವಲ ಕ್ಷತ್ರಿಯರು ಮಾತ್ರ ಅಲ್ಲ, ಹಿಂದೆ ಹೇಳಿದ್ದು ಕ್ಷತ್ರಿಯರು ಯುದ್ಧಕ್ಕೆ ಹೋಗುವಾಗ ಎಣಿಸಿಕೊಂಡು ಹೋದ್ರು ಜಯವನ್ನು ಪ್ರಾಪ್ತಿಗೊಳಿಸ್ತಾ ಇದ್ರು ಅಂತ. ಈಗ ಹೇಳ್ತಾರೆ ಇವರು ಎಲ್ಲ ನಮಸ್ಕಾರ ಮಾಡ್ತಾ ಇದ್ರು. ಬಿಸ್ನೆಸ್ ಮ್ಯಾನ್ಗಳು ಕೂಡ ಪೃಥು ಚಕ್ರವರ್ತಿಗೆ ನಮಸ್ಕರಿಸ್ತಾ ಇದ್ರು. ಯಾಕೆ? ಪೃಥುರೇವ ನಮಸ್ಕಾರ್ಯ ವೃತ್ತಿದಾತ ಮಹಾಯಶ. ನಮಗೆಲ್ಲ ಉದ್ಯೋಗ ಕೊಟ್ಟವ, ನಮಗೆಲ್ಲ ಕೀರ್ತಿಯನ್ನು ಕೊಟ್ಟವ, ನಮ್ಮ ಜೀವನದಲ್ಲಿ ಸಕ್ಸಸ್ ಉಂಟು ಮಾಡಿದವ ಮಹಾಯಶಾಹ. ಜೀವನದಲ್ಲಿ ಏನೇ ಚಿಕ್ಕ ಕೆಲಸ ಆಗಲಿ ಅದು ಬೆಳೀತಾ 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 ದೊಡ್ಡ ಒಂದು ನಮಗೆ ಕೀರ್ತಿಯನ್ನು ಉಂಟು ಮಾಡಿದ್ದು ಅಂತ ಹೇಳಿ ಅವರೆಲ್ಲ ವ್ಯಾಪಾರದಲ್ಲಿರುವಂತ ವೈಶ್ಯರು ಕೂಡ ವೈಶ್ಯೈರಪಿ ವಿತ್ತಾಢ್ಯೈ ವೈಶ್ಯವೃತ್ತಿ ಅನುಷ್ಠಿತೈ ಅಂತ ಭರಿತರಾದವರು ಕೂಡ ವೈಶ್ಯವೃತ್ತಿಯನ್ನು ಮಾಡುವ ವೈಶ್ಯರು ಕೂಡ ಪೃಥು ಚಕ್ರವರ್ತಿಯನ್ನು ನಮಸ್ಕರಿಸ್ತಾ ಇದ್ರು. ಅದನ್ನು ನಾವು ಅಂತ ಪೃಥು ಚಕ್ರವರ್ತಿಯ ಒಳಗಿರುವ ರಾಜರಾಜೇಶ್ವರನಾದ ಕೃಷ್ಣನಿಗೆ ನಮಸ್ಕಾರ ಮಾಡಿದರೆ ನಾವು ಮಾಡುವ ಯಾವ ವ್ಯವಹಾರಗಳುಂಟು, ವ್ಯಾಪಾರಗಳುಂಟು, ಅದು ವೃದ್ಧಿ ಆಗ್ತದೆ. ಅದು ಕೊಡ್ತಾ ಇದ್ದಾರೆ. ಸಂಪದ್ಭರಿತನಾದವ ಅಂತ ಅಲ್ಲರಿ, ಸಂಪದ್ಭರಿತನಾದವ ರಾಜ ಅಂತ ಯಾಕೆ ಕೊಟ್ರು ಗೊತ್ತಾ? ಅವನತ್ರನೇ ಏನೂ ಇಲ್ಲ ಅಂತ ಇಟ್ಕೊಳ್ಳುವ. ಅವನತ್ರ ಹೋಗಿ ನೀವು ಕೇಳಿದ್ರೆ ಪಾಪ ಏನು ಕೊಡ್ತಾನೆ? ಅವನತ್ರ ಬೇಕಾದಷ್ಟು ಇದ್ದದ್ರಿಂದ ನೀವು ಅವನತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಬೇಡಪ್ಪ, ಒಂದು ಅಂಶ ಕೊಟ್ಟರು ಸಾಕು, ನಮಗೆ ಅದು ತುಂಬಾ ಆಗಿ ಬಿಡ್ತದೆ. ಅದಕ್ಕೋಸ್ಕರ ಅವನನ್ನು ಹೇಳ್ತಾರೆ ಏನು, ವಿತ್ತಾಢ್ಯೈಹಿ, ಸಂಪದ್ಭರಿತನಾದಂತಹ ಪೃಥು ಚಕ್ರವರ್ತಿ. ಹಾಗಾದ್ರೆ ನಮ್ಮ ಭಗವಂತನಲ್ಲಿ ಕೃಷ್ಣನಲ್ಲಿ ಆತ ಒಳ್ಳೆಯ ಸಂಪದ್ಭರಿತನಾದವ ಅಂತ ಆಲೋಚನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ವಸುಮೂರ್ತಿ. ಸಂಪತ್ತಿನ ಬೆಟ್ಟದ ಮೇಲೆ ಕುಳಿತು ತಾನು ಶ್ರೀಕರ ರೂಪದಲ್ಲಿ ಇದ್ದುಕೊಂಡು ಒಳ್ಳೆಯ ಸಂಪತ್ತನ್ನು ಸುರಿಸ್ತಾ ಇದ್ದಾನೆ ಅಂತ ಆಲೋಚನೆ ಮಾಡಿದ್ರೆ ನಮಿಗೂ ಒಂದಿಷ್ಟು ಸಂಪತ್ತನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ತಥೈವ ಶೂದ್ರೈ ಶುಚಿಭಿ ತ್ರಿವರ್ಣ ಪರಿಚಾರಕೈ ಪೃಥುರೇವ ನಮಸ್ಕಾರ್ಯೋ ವೃತ್ತಿದಾತ ಮಹಾಯಶಾಹ. ಇನ್ನು ಇಂಥವರು ಕೂಡ ಪೃಥು ಚಕ್ರವರ್ತಿಗೆ ಹೋಗಿ ನಮಸ್ಕರಿಸ್ತಾ ಇದ್ರಂತೆ. ಯಾರು? ಪೃಥುರೇವ ನಮಸ್ಕಾರ್ಯ, ಪೃಥುವನ್ನೇ ನಮಸ್ಕರಿಸ್ತಾ ಇದ್ರು. ಯಾರು? ವೃತ್ತಿದಾತ ಮಹಾಯಶಾಹ, ವೃತ್ತಿ ಜಾಬ್ ಕೊಟ್ಟವರು, ನಮಗೆ ಒಳ್ಳೆಯ ಕೀರ್ತಿಯನ್ನು ಕೊಟ್ಟವರು, ಜೀವನದಲ್ಲಿ ಒಳ್ಳೆಯ ನಮಗೆ ಗೆಲುವನ್ನು ತಂದು ಕೊಟ್ಟವ ಅಂತ ನಮಸ್ಕರಿಸ್ತಿದ್ರು. ಯಾರು? ಶೂದ್ರೈಹಿ, ಶೂದ್ರವರ್ಣದವರೂ ಕೂಡ ಈ ಪೃಥು ಚಕ್ರವರ್ತಿಯನ್ನೇ ಅವಲಂಬಿಸಿಕೊಂಡಿದ್ರು. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಕೂಡ ಪವಿತ್ರವಾದಂತಹ ಈ ಪೃಥು ಚಕ್ರವರ್ತಿಯನ್ನು, ಕೀರ್ತಿ ಸಂಪನ್ನನಾದ ರಾಜನನ್ನು ಹೋಗಿ ಅವಲಂಬಿಸ್ತಾ ಇದ್ರು. ಹಾಗಾಗಿ ಅದೆಲ್ಲವನ್ನು ಕೂಡ ಆತ ಕೊಡ್ತಾ ಇದ್ದ. ಅಂದ್ರೆ ಬೇರೆ ಕಡೆ ಎಲ್ಲ ಬಂದಿತ್ತು. ಮನು, ಈಗ ಉದಾಹರಣೆ ಸ್ವಯಂಭುವ ಮನು. ಸ್ವಯಂಭುವ ಮನುವಲ್ಲಿ ಮನು ಯಾರು ಕೇಳಿದ್ರೆ ಸ್ವಯಂಭು ಎನ್ನುವ ಮನು ಅಂದ್ರೆ ರಾಜ ಇದ್ದಾಗೆ. ಇಂದ್ರ, ಆ ಕಾಲದಲ್ಲಿ ಇಂದ್ರ ಯಜ್ಞನಾಮಕ ಇಂದ್ರ. ಯಾರು? ಭಗವಂತನೇ ಇಂದ್ರ. ಮನುವಿನ ಮಕ್ಕಳು ಯಾರು? ಯಜ್ಞ, ಪ್ರಿಯವ್ರತ, ಉತ್ತಾನಪಾದ. ದೇವತೆಗಳು ಯಾರು ಕೇಳಿದ್ರೆ ಯಮ ಆಗಿನ ದೇವತೆ. ಭಗವದ್ ಅವತಾರ ಯಾವುದು ಕೇಳಿದ್ರೆ ಯಜ್ಞ ಎನ್ನುವಂತ ಅವತಾರ ಆ ಸ್ವಯಂಭುವ ಮನುವಲ್ಲಿ ಆದದ್ದು. ಸಪ್ತ ಋಷಿಗಳು, ಭೃಗು, ಮರೀಚ್ಯಾದಿಗಳೆಲ್ಲ ಸಪ್ತ ಋಷಿಗಳು. ಭಗವಂತನದ್ದು ಏನು ಕೆಲಸ ಕೇಳಿದ್ರೆ ರಾಕ್ಷಸನ ವಧೆ. ಇದು ಸಾಮಾನ್ಯವಾಗಿ ಸ್ವಯಂಭುವ ಮನುವಲ್ಲಿ ನಡೆದದ್ದು. ಆಮೇಲೆ ಹೇಳ್ತಾರೆ ಎರಡನೇದ್ದು ಸ್ವಾರೋಚಿಷ ಮನು. ಅದರಲ್ಲಿ ಮನು ಯಾರು ಕೇಳಿದ್ರೆ ಸ್ವಾರೋಚಿಷ ಎನ್ನುವವ ಇಂದ್ರ, ರೋಚನ ಎನ್ನುವವ ಇಂದ್ರ ಆಗಿದ್ದ. ಮುಖ್ಯ ವಾಯುದೇವರ ಅವತಾರ ಅದು. ಆಮೇಲೆ ಮನು ಮಕ್ಕಳು ಯಾರು ಕೇಳಿದ್ರೆ ದ್ಯುಮಂತ, ಶುಷೇಣ, ರೋಚಿಷ್ಮತ ಅಂತ ಹೇಳಿ ದೇವತೆಗಳು, ತುಷಿತ ಮೊದಲಾದ ದೇವತೆಗಳಿದ್ರು.
ಭಗವಂತನ ಅವತಾರ ಯಾವುದು ಆ ಕಾಲದಲ್ಲಿ ಕೇಳಿದ್ರೆ ವಿಭು ಎನ್ನುವಂಥದ್ದು. ತುಷಿತ ಮತ್ತು ವೇದಶಿರ ಎನ್ನುವವರಿಂದ ಹುಟ್ಟಿಕೊಂಡಂತ ರೂಪ. ಸಪ್ತಋಷಿಗಳು, ಓಜಸ್ತಂಭ ಇತ್ಯಾದಿ ಸಪ್ತಋಷಿಗಳು. ಭಗವಂತನದ್ದು ಕೆಲಸ ಏನಲ್ಲಿ ಕೇಳಿದ್ರೆ 88,000 ಬಾಲಮುನಿಗಳಿಗೆ ಬ್ರಹ್ಮಚರ್ಯೆಯನ್ನು ಪಾಠ ಮಾಡಿದ್ದು ಅಂತ. ಇದು ಆ ಅವತಾರದಲ್ಲಿ. ಇದರಿಂದ ಏನು ಗೊತ್ತಾಗ್ತದೆ ಕೇಳಿದ್ರೆ, ಭಗವಂತ ಲಕ್ಷ್ಮೀನಾರಾಯಣರು ಮಾತ್ರ ಶಾಶ್ವತ, ಉಳಿದದ್ದೆಲ್ಲವೂ ಕೂಡ ಪದವಿಗಳು. ಹಾಗಾಗಿ ಯಾರು ಪುರಾಣವನ್ನು ಪ್ರಮಾಣ ಅಂತ ಮಾಡ್ತಾರೋ ಇದೆಲ್ಲವೂ ಪದವಿಗಳು, ಪರಿವರ್ತನೆ ಆಗ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ನಮಗೆ ಇಂದ್ರ ಅಂತ ಕೇಳಿದ್ರೆ ಒಂದೇ ನೆನಪಾಗುತ್ತೆ, ವಶಿಷ್ಠ ಕೇಳಿದ್ರೆ ಒಬ್ಬ ಪರ್ಸನ್ ಮಾತ್ರ ನೆನಪಾಗುತ್ತೆ, ಗಣಪತಿ ಹೇಳಿದ್ರೆ ಒಂದು ಪರ್ಸನ್ ಅಂತ ನೆನಪಾಗುತ್ತೆ. ಆ ಪದವಿಗಳೆಲ್ಲವೂ ಕೂಡ ಪರಿವರ್ತನೆಗೊಳ್ತಾ ಇರ್ತದೆ. ಹಾಗೆ ಇದೆಲ್ಲವನ್ನೂ ಕೂಡ ಆಯಾಯ ಕಾಲದಲ್ಲಿದ್ದವರದ್ದೆಲ್ಲ ಹೆಸರನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಮುಂದನೆದ್ದು ಉತ್ತಮವನು, ಅಲ್ಲಿ ಉತ್ತಮ ಅಂತ ಪ್ರಿಯವ್ರತ ರಾಜನ 3ನೆಯ ಮಗ, ಇಲ್ಲಿ ಅಧಿಪತಿಯಾಗಿದ್ದವ. ಆ ಕಾಲದಲ್ಲಿ ಇರುವ ಇಂದ್ರ ಸತ್ಯಜಿತ್. ಹಾಗಾದ್ರೆ ಇಂದ್ರ ಎನ್ನುವಂಥದ್ದು ಪದವಿ. ಹಾಗಾಗಿ ಆ ಪದವಿಯಲ್ಲಿ ಎಷ್ಟೋ ಕಾಲ ಇರ್ತಾರೆ. ಸಾಧನೆ ಮಾಡಬೇಕು, ಅಷ್ಟು ಸುಲಭದಲ್ಲಿ ಸಿಕ್ಕೋದಿಲ್ಲ. ಸಿಕ್ಕಿದ ನಂತರ ಒಳ್ಳೆ ಕೆಲಸ ಮಾಡಿದರೆ ನಿಲ್ತಾರೆ, ಇಲ್ಲಂದ್ರೆ ಮತ್ತೆಲ್ಲ ಪದಚ್ಯುತರಾಗ್ತಾರೆ. ನಹುಷಾದಿಗಳು ಮಧ್ಯದಲ್ಲಿ ಬಂದದ್ದು ಕಥೆಗಳನ್ನು ಕೇಳ್ತೇವೆ. ಮುಂದೆ ಬರ್ಲಿಕ್ಕಿದ್ದವರು ಅರ್ಜೆಂಟ್ ಮಾಡಿದ್ರೆ ಅವರನ್ನೂ ತಡೆದಂತ ಕಥೆಗಳು ಇದ್ದಾವೆ. ಬಲಿ ಚಕ್ರವರ್ತಿಯಾದಿಗಳು. ಬಲಿ ಮುಂದೆ ರಾಜನೇ ಆಗ್ತಾನೆ, ಯಾವುದು ಇಂದ್ರ ಪದವಿಗೆ ಬರ್ತಾನೆ. ಆದ್ರೆ ಈಗಲೇ ಬರಬೇಕು ಅಂತ ಬಯಸಿದ್ರೆ ಅವನನ್ನು ತಡಿತಾನೆ. ಹೀಗೆ ಇದೆಲ್ಲಗಳು ಅರ್ಥ ಆಗಬೇಕು ಹೇಳಿದ್ರೆ ಇದೆಲ್ಲವೂ ಪದವಿಗಳು. ಇಲ್ಲಿ ಎಲ್ಲವುಗಳು ಪರಿವರ್ತನೆ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಆ ಕಾಲದಲ್ಲಿದ್ದಂಥ ಉತ್ತಮ ಮನುವಿನಲ್ಲಿ ದೇವತೆಗಳು ಸತ್ಯ ಸೇತಶ್ರುತರು, ಭದ್ರರು. ಭಗವದ್ ಅವತಾರ ಯಾವುದು ಹೇಳಿದ್ರೆ ಸತ್ಯಸೇನ ಎನ್ನುವಂತವರು ಅವತಾರ. ಪ್ರಮದ ಮೊದಲಾದವರು ಋಷಿಗಳು. ಭಗವಂತನದ್ದು ರಕ್ಷೋಭೂತಗಳ ವಧೆ ಎನ್ನುವಂಥದ್ದು. ಹೀಗೆ ಒಂದೊಂದು ಅವತಾರಗಳಲ್ಲಿರುವಂಥದ್ದನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ. ಇಂದ್ರ ಸಾವರಣಿ ನಿಮಗೆ ಬೇಕಾದ್ರೆ ಅದರದ್ದು ಹೇಳುದಾದ್ರೆ 1ನೆಯ ಮನ್ವಂತರ ಸ್ವಯಂಭುವ, 2ನೇದ್ದು ಸ್ವಾರೋಚಿಷ, 3ನೇದ್ದು ಉತ್ತಮ, 4ನೇದ್ದು ತಾಪಸ, 5ನೇದ್ದು ರೈವತ, 6ನೇದ್ದು ಚಾಕ್ಷುಷ, 7ನೇದ್ದು ವೈವಸ್ವತ. ಈಗ ವೈವಸ್ವತಮ. ಆಮೇಲೆ 8ನೇದ್ದು ಸಾವರಣಿ, 9ನೇದ್ದು ದಕ್ಷ ಸಾವರಣಿ, 10ನೇದ್ದು ಬ್ರಹ್ಮ ಸಾವರಣಿ, 11ನೇದ್ದು ಧರ್ಮ ಸಾವರಣಿ, 12ನೇದ್ದು ರುದ್ರ ಸಾವರಣಿ, 13ನೇದ್ದು ದೇವ ಸಾವರಣಿ, 14ನೇದ್ದು ಇಂದ್ರ ಸಾವರಣಿ ಅಂತ. ಹೀಗೆ ಇದೆಲ್ಲವೂ ಕೂಡ ಒಂದು ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಹೇಳ್ತಾರೆ, ಕೀರ್ತಿತ ಮನವಸ್ತಾತ ಮಯೈವೈತೆ ಯಥಾಶ್ರುತಾ ಋಷೀಂಸ್ತೇಷಾಂ ಪ್ರವಕ್ಷ್ಯಾಮಿ ಪುತ್ರಾನ್ ದೇವಗಣಾಂ ತಥಾ. ಹೀಗೆ ಮನುಗಳ ಬಗ್ಗೆ ನೀನೇನು ಕೇಳ್ತಾ ಇದ್ಯಲ್ಲ, ಇವರದೆಲ್ಲ ಹೆಸರುಗಳನ್ನೆಲ್ಲ ನಾನು ಹಿಂದೆ ಹೇಳಿದ್ದೇನೆ, ಹೀಗೆ ಹೇಳ್ತಾ ಇದ್ದೇನೆ. ಅವರೆಲ್ಲ ಆಯಾಯ ಮನುಕಾಲದ ಋಷಿಗಳು, ಅವರ ಮಕ್ಕಳು, ದೇವತೆಗಳೆಲ್ಲ ಹೇಳ್ತೇನೆ ಕೇಳು ಅಂತ ಹೇಳಿ ಅದರ ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ. ಹಾಗಾದ್ರೆ ಬ್ರಹ್ಮದೇವರ ಮಕ್ಕಳು ಯಾರೆಲ್ಲ? ಮರೀಚಿ, ಅತ್ರಿರ್, ಭಗವಾನ್, ಅಂಗಿರಾ, ಪುಲಹ ಕ್ರತು, ಪುಲಶ್ಚ ವಶಿಷ್ಠಶ್ಚ ಸಪ್ತೈತೆ ಬ್ರಹ್ಮಣ ಸುತಾಹ. ಮರೀಚಿ, ಅತ್ರಿ, ಭಗವಂತರಾದಂತಹ ಅಂಗಿರಸರು, ಪುಲಹ, ಕ್ರತು, ಪುಲಸ್ಯ, ವಶಿಷ್ಠ ಅಂತ 7 ಜನ ಬ್ರಹ್ಮದೇವರ ಮಕ್ಕಳು. ಆಮೇಲೆ ಉತ್ತರಸ್ಯಾಂ ದಿಶಿ ತಥಾ ರಾಜನ್ ಸಪ್ತರ್ಷಯಸ್ತಥಾ ಯಾಮ ನಾಮ ತಥಾ ದೇವಾಶ್ಚಾಸನ್ ಸ್ವಾಯಂಭುವೆಂತರೇ. ಸ್ವಾಯಂಭುವ ಮನ್ವಂತರದಲ್ಲಿ ಇವರೆಲ್ಲ ಇದ್ರು ಅಂತ ಹೇಳ್ತಾರೆ. ಉತ್ತರ ದಿಕ್ಕಿನಲ್ಲಿ ಇದ್ದವರು ಯಾರು? ಸಪ್ತಋಷಿಗಳು. ಅವರು ಯಾಮ ಅಂತ ಹೆಸರುಗಳಿಂದ ಕೂಡಿದವರು. ಅವರು ಹೇಗಿದ್ದಾರೆ ಕೇಳಿದ್ರೆ ಪಾಪ ವಿಧೂರರಾದವರು. ಅವರದು ಪಾಪವೇ ಇರಲಿಲ್ಲ, ಪುಣ್ಯಶಾಲಿಗಳಾದವರಾಗಿದ್ರು. ಆಮೇಲೆ ಆಗ್ನಿದ್ರಶ್ಚಾಗ್ನಿಬಾಹುಶ್ಚ ಮೇಧಾ ಮೇಧಾತಿಥರ್ವಸು ಜ್ಯೋತಿಷ್ಮಾನ್ ದ್ಯುತಿಮಾನ್ ಭವ್ಯ ಸವನಸ್ಪುತ್ರೈವ ಚ ಮನೋಹ ಸ್ವಾಯಂಭುವತ್ವೇತೆ ದಶಪುತ್ರೌ ಪುತ್ರಾಹ ಮಹೌಜಸಃ ಏತತ್ತೇ ಪ್ರಥಮಂ ರಾಜನ್ ಮನ್ವಂತರ ಮುದಾಹೃತಂ. ಹೇಳ್ತಾರೆ, ಸ್ವಯಂಭುವ ಮನುವಿನಲ್ಲಿ ಆಗ್ನೇಧ್ರ ಇದ್ದ, ಅಗ್ನಿಬಾಹು, ಮೇಧ, ಮೇಧಾತಿಥಿ, ವಸು, ಜ್ಯೋತಿಷ್ಮಾನ್, ದ್ಯುತಿಮಾನ್, ಭವ್ಯ, ಸವನ, ಪುತ್ರ, ಹೀಗೆ 10 ಮಂದಿ ಇವನಿಗೆ ತೇಜಸ್ವಿಯಾದ ಮಕ್ಕಳಿದ್ರು ಅಂತ ಕೊಡ್ತಾರೆ. ಸ್ವಯಂಭುವಿನ ಮನುವಿನದ್ದೇ ಮನ್ವಂತರಗಳಲ್ಲಿ ಮೊದಲ ಮನು, ಪ್ರಥಮಂ ರಾಜನ್. ಹಾಗಾಗಿ ಸ್ವಯಂಭುವ ಮನ್ವಂತರ ಮೊದಲನೆಯದು. ಔರ್ವೋ ವಶಿಷ್ಠ ಪುತ್ರಶ್ಚ ಸ್ತಂಭ ಕಾಶ್ಯಪ ಏವ ಚ ಪ್ರಾಣೋ ಬೃಹತ್ಪತಿಶ್ಚೈವ ತತ್ತೋಗ್ನಿಶ್ಚ್ಯವನಸ್ತಥ ಏತೆ ಸಪ್ತರ್ಷಯಸ್ತಾತ ವಾಯುಪ್ರೋಕ್ತ ಮಹಾವ್ರತಾಃ ದೇವಾಶ್ಚ ತುಷಿತಾನಾಮ ಸ್ಮೃತಾ ಸ್ವಾರೋಚಿಷೇಂತರೇ. ಇನ್ನು 2ನೇದು ಸ್ವಾರೋಚಿಷ ಮನ್ವಂತರ. ಅದರಲ್ಲಿ ಯಾರೆಲ್ಲ ಋಷಿಗಳು? ಔರ್ವರು, ವಶಿಷ್ಠ ಪುತ್ರರು, ಸ್ತಂಭ, ಕಾಶ್ಯಪ, ಪ್ರಾಣ, ಬೃಹಸ್ಪತಿ, ದತ್ತ, ಅಗ್ನಿ, ಶ್ಯವನ ಅಂತ ಋಷಿಗಳು. ಈ ಅಲ್ಲಿ ವಾಯುವಿನ ಆಳ್ವಿಕೆಯಲ್ಲಿ ಬಂದವರು ಯಾರು ಹೇಳಿದ್ರೆ ಮಹಾವ್ರತರು ಅಂತ ಹೇಳ್ತಾರೆ. ಏತೇ ಸಪ್ತರ್ಷಯ ವಾಯುಪ್ರೋಕ್ತಾ ಮಹಾವ್ರತಾ ಅಂತ. ಹಾಗಾಗಿ ಇವರೆಲ್ಲ ವಾಯುವೇ ಇಲ್ಲಿ ಕಾರುಬಾರು ಮಾಡಿದ್ದು ಅಂತ ಅರ್ಥ.
ಇದೇ ಮನ್ವಂತರದಲ್ಲಿ ಬರುವ ದೇವತೆಗಳನ್ನು ತುಷಿತರು ಅಂತ ಕರೀತಾರೆ. ಆಪೀಡ ಸ್ಮೃತಿರ್ಜ್ಯೋತಿ ಆಪೋ ಮೂರ್ತಿರಯಸ್ಮಯ ಪ್ರತಿತಶ್ಚ ನಭಸ್ಯಶ್ಚ ನಭಸ್ಸತ್ಯಸ್ತಥೈವ ಚ ಸ್ವಾರೋಚಿಷಸ್ಯ ಪುತ್ರಾಸ್ತೆ ಮನೋಸ್ತಾತ ಮಹಾತ್ಮನಃ ಕೀರ್ತಿತಾಸ್ತೆ ಮಹೀಪಾಲ ಮಹಾವೀರ್ಯ ಪರಾಕ್ರಮಾಃ. ಆಮೇಲೆ ಮಹಾತ್ಮನಾದಂತಹ ಮೂರನೇವ ಸ್ವಾರೋಚಿಷ ಮನು. ಈ ಸ್ವಾರೋಚಿಷ ಮನುವಿನ ಮಕ್ಕಳು ಯಾರೆಲ್ಲ ಕೇಳಿದ್ರೆ ಒಬ್ಬನ ಹೆಸರು ಆಪೀಡ, ಇನ್ನೊಬ್ಬ ಸುಕೃತಿ, ಜ್ಯೋತಿ, ಆಪ, ಮೂರ್ತಿ, ಆಯಸ್ಮಯ, ಪ್ರಥಿತ, ನಭಸ್ಯ, ನಭ, ಸತ್ಯ ಅಂತ ಇವರೆಲ್ಲರೂ ಕೂಡ ಮಹಾವೀರ್ಯವಂತವರು. ಕೀರ್ತಿತಾಶ್ಚ ಮಹೀಪಾಲಾಹ, ಭೂಮಿಯನ್ನೆಲ್ಲ ಚೆನ್ನಾಗಿ ಆಡಿದವರೆಲ್ಲ ಪರಾಕ್ರಮಶಾಲಿಗಳು, ವೀರ್ಯವಂತರಾಗಿದ್ದರು. ದ್ವಿತೀಯಮೇತತ್ಕಥಿತಂ ತವ ಮನ್ವಂತರಂ ಮಯ ಇದಂ ತೃತೀಯಂ ವಕ್ಷ್ಯಾಮಿ ತಾನ್ನಿಬೋಧ ನರಾಧಿಪ. ಆಮೇಲೆ ಹೇಳ್ತಾರೆ ಎರಡನೇ ಮನ್ವಂತರ ಹೇಳಿದ್ರೆ ಇನ್ನು ಮೂರನೇ ಮನ್ವಂತರದ ಚರಿತ್ರೆ ಹೇಳ್ತೇನೆ. ಯಾರು ಅಂತ ಕೇಳಿದ್ರೆ ವಶಿಷ್ಠ ಪುತ್ರ ಸತ್ತಾಸನ್ ವಾಸಿಷ್ಠ ಇತಿ ವಿಶ್ರುತಾಹ. ವಶಿಷ್ಠರ ಮಕ್ಕಳು ವಾಸಿಷ್ಠರು ಅಂತ. ಆಗ ಅವರೆಲ್ಲರೂ ಕೂಡ ಸಪ್ತರ್ಷಿಗಳಾಗಿದ್ರು. ಹಿರಣ್ಯ ಗರ್ಭಸ್ಯ ಸುತ ಊರ್ಜಾ ಜಾತ ಸುತೇಜಸಃ. ಈಗಿನ ಯಾವ ಹಿರಣ್ಯ ಗರ್ಭ ಅಂತ ಇದ್ದಾನೆ ಅವನ ಮಕ್ಕಳು, ಅವರನ್ನು ಊರ್ಜಾ ಅಂತ ಕರೀತಾರೆ. ಇವರೆಲ್ಲ ತೇಜಸ್ವಿಗಳಾಗಿದ್ದವರು. ಋಷಯೋತ್ರಮಯ ಪ್ರೋಕ್ತಾಹ ಕೀರ್ತ್ಯಮಾನಾನ್ ನಿಬೋಧಮೆ ಔತ್ತಮೇಯಾನ್ ಮಹಾರಾಜ ದಶಪುತ್ರಾನ್ ಮನೋರಮಾನ್. ಋಷಿಗಳು ಯಾರು ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಅವರು ಋಷಯೋತ್ರ ಮಯಾ ಪ್ರೋಕ್ತ, ಹಿಂದೆ ಹೇಳಿದಂತಹ ಋಷಿಗಳು ವಶಿಷ್ಠ ಪುತ್ರಾದಿಗಳು ಋಷಿಗಳೆಲ್ಲ ಇದ್ದಾರೆ. ಈಗ ಉತ್ತಮ ಮನುವಿನ ಮನೋಹರವಾದಂತಹ 10 ಮಕ್ಕಳ ಹೆಸರನ್ನು ಹೇಳ್ತೇನೆ ಅಂತ ಉತ್ತಮ ಮನ್ವಂತರದ ಚರಿತ್ರೆಯನ್ನು ಹೇಳ್ತಾರೆ. ಈಶ ಊರ್ಜ ತಪಸ್ಯಶ್ಚ ಮಧುರ್ಮಾಧವ ಏವಚ ಶುಚಿ ಶುಕ್ಲ ಶ್ರುತಿಶ್ಚೈವ ನಭಸೋ ನಭ ಏವಚ ಭಾನವಸ್ತತ್ರ ದೇವಾಶ್ಚ ಮನ್ವಂತರ ಉದಾಹೃತಾಃ ಮನ್ವಂತರಂ ಚತುರ್ಥಂತೆ ಕಥಯಿಷ್ಯಾಮಿ ತಚ್ಛೃಣು. ಮೂರನೆಯ ಮನ್ವಂತರದಲ್ಲಿ ಇವನಿಗೆ 10 ಜನ ಮಕ್ಕಳು ಅಂತ ಹೇಳಿ ಈ ಮನುವಿನ ಮಕ್ಕಳದ್ದು ಹೇಳ್ತಾರೆ. ಈಶಃ ಊರ್ಜಃ ತಪಸ್ವ ತಪಸ್ಯ ಮಧು ಮಾಧವ ಶುಚಿ ಶುಕ್ಲ ಶ್ರುತಿ ನಭಸ್ ನಭ ಅಂತ 10 ಜನ ಮಕ್ಕಳು. ಇನ್ನು ಅದರಲ್ಲಿ ಮನ್ವಂತರದ್ದು 4ನೇದ್ದು ಚರಿತ್ರೆ ಹೇಳ್ತೇನೆ ಅಂತ ಹೇಳ್ತಾರೆ. ಉತ್ತಮ ಮನ್ವಂತರದಲ್ಲಿ ಭಾನುಗಳಿದ್ರು, 4ನೆಯ ಮನ್ವಂತರ ಚರಿತ್ರೆ ಹೇಳ್ತೇನೆ ಅಂತ ಹೇಳಿ ಹವ್ಯ ಪೃತುಸ್ತಥೈವಾಗ್ನಿ ಜನ್ಯುರ್ಧಾತ ತಥೈವ ಚ ಕಪೀವಾನ್ ಕಪೀವಾಂಶ್ಚ ತತ್ರ ಸಪ್ತರ್ಷಯೋಪರೇ. ಎಲ್ಲ ಅನ್ನಿಸ್ಬಹುದು, ಯಾಕೆ ಈ ಸುಮ್ಮನೆ ಇದೆಲ್ಲ ಹೆಸರು ಹೇಳಬೇಕು, ಒಂದು ತಲೆಯಲ್ಲಿ ಉಳಿಯೋದಿಲ್ಲ, ಸುಮ್ಮನೆ ಏನೋ ಕಿವಿಯಲ್ಲಿ ಕೇಳ್ತೇವೆ ಬಿಡ್ತೇವೆ ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ, ಇಲ್ಲಿ ಕೃಷ್ಣನ ಮುಂದೆ ಪ್ರವಚನ ಆಗುವಾಗ ದೇವಾದಿ ದೇವತೆಗಳು ಬರ್ತಾರೆ ಅಂತ ಹೇಳ್ತೇನೆ. ಈ ಎಲ್ಲ ದೇವತೆಗಳು ಋಷಿಗಳು ಬಂದು ಇಲ್ಲಿ ಕೇಳ್ತಾ ಇರ್ತಾರೆ. ಅವ್ರು ಗಮನಿಸ್ತಾ ಇರ್ತಾರೆ, ನನ್ನ ಹೆಸರು ಈಗ ಬರ್ತದೆ ಈಗ ಬರ್ತದೆ ಈಗ ಬರ್ತದೆ. ನಾವು ಇದೆಲ್ಲ ಬೇಡಪ್ಪ ಅಂತ ಹಾರಿಸಿಕೊಂಡು ಹೋದ್ರೆ ಖಂಡಿತ ಅವರಿಗೆ ಸಿಟ್ಟು ಬರುತ್ತೆ. ಅದೇ ನೀವು ಅವರ ಹೆಸರು ಹೇಳಿದ್ರೆ ಸಾಕು, ಅವರಲ್ಲೇ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಶ್ರವಣಕ್ಕೆ ಅಷ್ಟು ಪುಣ್ಯ ಉಂಟು ಅಂತ ಕೊಡ್ತಾರೆ. ಹಾಗಾಗಿ ಪುರಾಣದ ಶೈಲಿಯಲ್ಲಿ ಪ್ರತಿ ಶ್ಲೋಕವನ್ನು ಹೇಳಬೇಕು, ಅದಕ್ಕೆ ಅರ್ಥವನ್ನು ಹೇಳಬೇಕಾಗತ್ತೆ. ವಿಸ್ತೃತವಾಗಿ ಅರ್ಥ ಆಗುವುದಕ್ಕೆ ಲೌಕಿಕ ಉದಾಹರಣೆಗಳನ್ನು ಕೊಡ್ತೇವಷ್ಟೇ ಬಿಟ್ರೆ ಆ ದೇವತೆಗಳನ್ನು ಹೆಸರು ಹೇಳಿದ್ರೆ ಸಾಕು, ನಮ್ಮೆಲ್ಲ ಪಾಪಗಳು ಪರಿಹಾರ ಆಗತ್ತೆ. ಇಲ್ಲ ನಾವು ಹಾಗೆ ಅಲ್ವಾ, ಯಾವುದು ಡೊನೇಷನ್ ಕೊಟ್ಟಿರ್ತೇವೆ ಅದರಲ್ಲೆಲ್ಲ ಲಿಸ್ಟ್ ನೋಡ್ತೇವೆ. ಆ ಗಣೇಶೋತ್ಸವ ಸಮಿತಿಯಲ್ಲಿ ಇನ್ವಿಟೇಷನ್ 2 ಪೇಜ್, ಉಳಿದ 80 ಪೇಜಲ್ಲಿ ಡೋನರ್ಸ್ ಹೆಸರು ಇರುತ್ತೆ. ಫಸ್ಟ್ ಕೊಟ್ಟ ಕೂಡಲೇ ನೋಡುದು ಏನು ಕೇಳಿದ್ರೆ ನಮ್ದು ಹಾಕಿದ್ದಾರ ಇಲ್ವಾ ಅಂತ ನೋಡ್ತಾ ನಮ್ದು ಹಣ ಹಾಕಿದ್ದು ಬಂದಿದೆ ಅಂತ. ಹಾಗೆ ಇಲ್ಲಿ ಕೂಡ ಆ ದೇವಾದಿ ದೇವತೆಗಳು ಋಷಿಗಳೆಲ್ಲ ಗಮನಿಸ್ತಾ ಇರ್ತಾರೆ, ನನ್ನ ಹೆಸರು ಈಗ ಬರ್ತದ ಅಂತೇಳಿ. ಖಂಡಿತ ಅವರಿಗೆ ಆನಂದ ಆಗತ್ತೆ. ಹವ್ಯ ಪೃತುಸ್ತಥೈವಾಗ್ನಿ ಜನ್ಯುರ್ಥಾತ ತಥೈವ ಚ ಕಪೀವಾನ್ ಕಪೀವಾಂಶ್ಚ ತತ್ರ ಸಪ್ತರ್ಷಯೋಪರೇ. ಆ 4ನೇ ಮನ್ವಂತರದಲ್ಲಿ ಋಷಿಗಳೆಲ್ಲ ಯಾರು ಹೇಳಿದ್ರೆ ಹವ್ಯ ಪೃಥು, ಅದರಂತೆ ಅಗ್ನಿ, ಜನ್ಯು, ಧಾತ, ಕಪೀವಾನ್, ಕಪೀವಂತ ಅಂತ 7 ಜನ ಋಷಿಗಳಾಗಿದ್ರು. ಪುರಾಣೇ ಕಥಿತಾಸ್ತತ್ರ ಪುತ್ರ ಗೋತ್ರಾಶ್ಚ ಭಾರತ ಸತ್ಯ ದೇವಗಣಾಸ್ತಾತ ತಾಪಸಸ್ಯಾಂತರೇ ಮನೋಹೋ. ಈ ಸಪ್ತರ್ಷಿಗಳ ಮಕ್ಕಳು ಆ ಗೋತ್ರದಲ್ಲಿ ಬಂದವರೆಲ್ಲ ಪುರಾಣಗಳಲ್ಲಿ ಗೋತ್ರಾಹ ಪುತ್ರಾಹ ಪ್ರಸಿದ್ಧರಾಗಿದ್ರು ಅಂತ ಹೇಳ್ತಾರೆ. ಇಲ್ಲದಿದ್ರೆ ನಮ್ಮ ಗೋತ್ರದ ಹೆಸರು ಯಾಕೆ ದಿನನಿತ್ಯ ಹೇಳಬೇಕು? ನಾವು ಅವರಿಗೆ ಹೇಳಿದ್ರೆ ಸಾಕು, ಕಾಶ್ಯಪ ಅಂತ ಹೇಳಿದ ಕೂಡಲೇ ಆ ಕಶ್ಯಪ ಋಷಿಗಳಿಗೆ ಖುಷಿ ಆಯ್ತು, ಆಗ್ಲಿ ನನ್ನ ವಂಶಸ್ಥರು ನನ್ನ ಹೆಸರು ಹೇಳ್ತಾರೆ ಅಂತ. ಆ ಗುಟ್ಟಿನಲ್ಲಿ ಹೇಳಿ ಮನಸ್ಸಲ್ಲಿ ಹೇಳಿ ಅವರಿಗೆಲ್ಲ ಗೊತ್ತಾಗಿ ಬಿಡತ್ತೆ. ಹಾಗಾಗಿ ಹೇಳ್ತಾರೆ, ಈ ತಾಪಸ ಮನ್ವಂತರದಲ್ಲಿ ಈ ದೇವಗಣಕ್ಕೆ ಸತ್ಯ ಅಂತ ಹೆಸರು ಅಂತ ಹೇಳ್ತಾರೆ. ಪುತ್ರಾಂಶ್ಚೈವ ಪ್ರವಕ್ಷ್ಯಾಮಿ ತಾಪಸಸ್ಯ ಮನೋನೃಪ ದ್ಯುತಿಸ್ತಪಸ್ಯ ಸುತಪಾಹ
ತಪೋಮೂಲಸ್ತಪೋಧನಃ ತಪೋರತಿಕಲ್ಮಾಶಸ್ತನ್ವೀ ಧನ್ವೀ ಪರಂತಪಃ ತಾಪಸಸ್ಯ ಮನೋರೇತೆ ದಶಪುತ್ರ ಮಹಾವ್ರತಾಃ. ಆ ತಾಪಸ ಮನುವಿಗೆ 10 ಜನ ಮಕ್ಕಳಂತೆ. ಯಾರು? ದ್ಯುತಿ, ತಪಸ್ಯ, ಸುತಪ, ತಪೋಮೂಲ, ತಪೋಧನ, ತಪೋರತಿ, ಅಕಲ್ಮಾಷ, ಧನ್ವಿ, ಧನ್ವಿ, ಪರಂತಪ ಅಂತ 10 ಜನ ಮಕ್ಕಳು ಅಂತ ಕೊಡ್ತಾರೆ. ವಾಯುಪ್ರೋಕ್ತ ಮಹಾರಾಜ ಚತುರ್ಥಂ ತದನಂತರಂ ವೇದಬಾಹುರ್ಧರಶ್ಚೈವ ಮುನಿರ್ವೇದಶಿರಾಸ್ತಥ ಹಿರಣ್ಯಲೋಮ ಪರ್ಜನ್ಯ ಊರ್ಧ್ವಬಾಹುಶ್ಚ ಸೋಮಜಃ ಸತ್ಯನೇತ್ರಾಸ್ತಥೋ ಆತ್ರೇಯ ಏತೆ ಸಪ್ತರ್ಷಯೋ ಪರೇ. ಆಮೇಲೆ ವಾಯುವಿನಿಂದ ಹೇಳಲ್ಪಟ್ಟಂತಹ 5ನೆಯ ಮನು, ಅವನ ಚರಿತ್ರೆ ಯಾವುದದು? ರೈವತ ಮನ್ವಂತರ. ಅದರಲ್ಲಿ ವೇದಬಾಹು, ದುರ್ಧರ, ವೇದ ಶಿರಮುನಿ, ಹಿರಣ್ಯಲೋಮ, ಪರ್ಜನ್ಯ, ಸೋಮಜನಾದಂತ ಊರ್ಧ್ವಬಾಹು, ಆತ್ರೇಯ ಮತ್ತೆ ಸತ್ಯನೇತ್ರ ಅಂತ ಇವರು 7 ಮಂದಿ ಋಷಿಗಳು ಅಂತ ಕೊಡ್ತಾರೆ. ದೇವಾಶ್ಚ ಭೂತರಜಸಸ್ತಥಾ ಪ್ರಕೃತಯ ಸ್ಮೃತಾಃ ಪಾರಿಷ್ಣವಶ್ಚ ರೈಭ್ಯಶ್ಚ ಮನೋರಂತರ ಮುಚ್ಯತೆ. ಅಂದಿನ ಮನ್ವಂತರಗಳು ದೇವತೆಗಳು, ಅವರು ಯಾರು ಕೇಳಿದ್ರೆ ಅಭೂತರಜಸ್ಸರು ಅಂತ ಕೊಡ್ತಾರೆ. ಪ್ರಕೃತಿಗಳು ರೈಭ್ಯ, ಪಾರಿಷ್ಣವ ಅಂತ ಹೆಸರು. ಅತಪುತ್ರ ನಿಮಾಂಸ್ತ್ಯಸ್ಯ ನಿಬೋಧ ವದತೋ ಮಮ ಧೃತಿಮಾನವ್ಯಯೋ ಯುಕ್ತ ತತ್ವದರ್ಶಿ ನಿರುತ್ಸಕಃ ಅರಣ್ಯಶ್ಚ ಪ್ರಕಾಶಶ್ಚ ನಿರ್ಮೋಹತ್ ಸತ್ಯವಾಕೃತಿ ರೈವತಸ್ಯ ಮನೋಃ ಪುತ್ರ ಪಂಚಮಂ ಚೈತದಂತರಂ. ಆಮೇಲೆ ರೈವತ ಮುನಿಯ ಮಕ್ಕಳ ಹೆಸರನ್ನು ಹೇಳ್ತಾರೆ. ದ್ಯುತಿಮಾನ್, ಅವ್ಯಯ, ಯುಕ್ತ, ತತ್ವದರ್ಶಿ, ನಿರುತ್ಸಕ, ಅರಣ್ಯ, ಪ್ರಕಾಶ, ನಿರ್ಮೋಹ, ಸತ್ಯವ, ಕೃತಿ ಅಂತ 10 ಮಂದಿ ರೈವತನ ಮಕ್ಕಳು. ಹೀಗೆ 5ನೆಯ ಮನ್ವಂತರದ ವಿವರಣೆಯನ್ನು ಹೇಳ್ತಾ ಇದ್ದಾರೆ. ಷಷ್ಠಂತೆ ಸಂಪ್ರವಕ್ಷ್ಯಾಮಿ. ಹಾಗಾದ್ರೆ 6ನೆಯ ಮನ್ವಂತರದ ಚರಿತ್ರೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಕೃಷ್ಣ ಕಮಲನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋಧಾ ಹರಿ ಚತುರ್ಭುಜಾಕ್ಷಕ್ರಾಧಿಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನಃ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮಾನವೇಗತಮಾರೀ ಬಲಭದ್ರಕ್ರಿಯಾಮಯಃ ಭೂತನಾಜೀವಿತಾಹಾರೀ ಕಪಟಾಸವಭಂಜನಃ ನಂದವ್ರಜಜನಾನಂದೇ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಟೋತ್ಕಃ ನವನೀತ ನವಾಹಾರೋ ಮುಜಗುಂದ ಪ್ರಸಾದಕೃತ ಷೋಡಶಸ್ತ್ರೀ ಸಹಸ್ರೇ ಚತ್ರಿಭಂಗೇ ಮಥುರಾಕೃಪೇ ಸುಖಮಾಗಮೃತಾಬ್ಲಿಂದುರ್ಗೋವಿಂದೋ ಗೋವಿದಾಂಪತಿ ವತ್ಸಪಾದ ಹರೋದಂತೋ ಧೇನುಕಾಸುರಭಂಜನಃ ಶ್ರೀಕೃತಗಣಾವರ್ಗೋ ಯಮಳಾರ್ಜುನ ಭಂಜನಃ ಉತ್ತಾಲಕಾಲಭೇತ್ರಾಜಿತಮಾಲಶ್ಯಾಮಳಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ಇಳಾಪತಿ ಪರಂಜ್ಯೋತಿರ್ಯಾದವೇಂದ್ರಯದೂರ್ವಃ